ನಮ್ಮ ಜೊತೆ ಈಗ ಫುಲ್ ಟ್ರೆಂಡಿಂಗಲ್ಲಿರುವಂತಹ ಅತ್ತೆ ಸೊಸೆ ಇದ್ದಾರೆ. ಅಂದರೆ ಯೂಶ್ವಲ್ ಆಗಿ ಅತ್ತೆ ಸೊಸೆ ಅಂದರೆ ಜಗಳ ಆಡ್ತಾ ಇರ್ತಾರೆ, ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗಲ್ಲ, ಫುಲ್ ಕಿರಿಕು. ಅಂದರೆ ಇಲ್ಲಿ ಫುಲ್ಲು ಅತ್ತೆ ನಿಮ್ಮತ್ತೆ ವೇದವಾಕ್ಯ ಅನ್ನೋ ಮೀನಮ್ಮ. ಸೊ ಬನ್ನಿ ಅವರಿಬ್ರು ಮಾತನಾಡಿಸ್ತಾ ಹೋಗೋಣ. ಗಿರಿಜಾ ಅವರು ಹಾಗೆ ಮೀನಮ್ಮ ಅವ್ರನ್ನ. ಮೇಡಮ್, ಎಂಥ ಚಿನ್ನದಂಥ ಸೊಸೆ ಸಿಕ್ಕಿದ್ದಾರೆ ನಿಮಗೆ. ನೋಡಿ ಅವ್ರ ಎಕ್ಸ್ಪ್ರೆಷನ್ ಬೇರೆ. ಸೊ ಹೇಳಿ. ಹೌದು ಹೌದು ನಿಜ. ಮೀನಾ ಕ್ಯಾರೆಕ್ಟ್ರು ಅಥವಾ ಬೈ ನೇಚರ್ ಮೀನಾನು ಅಷ್ಟೇ ತುಂಬ ಒಳ್ಳೆ ಹುಡುಗಿ. ಆ್ಯಂಡ್ ನೀವು ಹೇಳ್ದಂಗೆ ಫಾರ್ ಅ ಚೇಂಜ್ ನಮ್ಮಿಬ್ಬರದು ಒಂದು ಕಾಂಬಿನೇಷನ್ ಸೂಪರಾಗಿ ವರ್ಕ್ ಆಗಿದೆ. ಆ್ಯಂಡ್ ನಮ್ಮಿಬ್ಬರದು ಅಷ್ಟೇ, ನಾವೇನಾದರೂ ಸೀನಲ್ಲಿ ಪ್ಲ್ಯಾನ್ ಮಾಡಿದಾಗ್ಲೂ ಅದೆಲ್ಲ ಹೆಂಗೆ ಟೈಮಿಂಗ್ಸ್ ಎಲ್ಲ ಮ್ಯಾಚ್ ಆಗುತ್ತೆ ಅಂದರೆ ಕರೆಕ್ಟಾಗಿ ಅವರು ನಾವು ಒಂದೇ ಟೈಮಿಗೆ ಆ್ಯಕ್ಷನ್ ಮಾಡೋದು ಅವೆಲ್ಲ. ಸೊ ಅದನ್ನು ಸೆಟ್ಟಲ್ಲೂ ಹೇಳ್ತಿರ್ತಾರೆ. ಆ್ಯಂಡ್ ಏನು ಗೊತ್ತಾ, ನಾವಿಬ್ಬರು ಚಪ್ಪಲಿ ಕೂಡ ಒಂದೇ ಥರ ತೊಗೊಂಡ್ಬಿಟ್ಟಿದ್ದೀವಿ. ಅದು ಸ್ವಲ್ಪ ದಿನ ಈ ಮೀನಾ ನನ್ನ ಚಪ್ಪಲಿನೂ ನಿನ್ ಥರನೇ ಇದೆ ಕಡೆ ಅನ್ಕೊಂಡು ಮಾತಾಡ್ಕೊಂಡಿರೋದು. ಸೊ ಆ ಲೆವೆಲ್ಗೆ ನಮ್ಮಿಬ್ರದ್ದು ವೈಬ್ ಆಗ್ತಾ ಇದೆ. ಅತ್ತೆ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಸ್ಕ್ರೀನಲ್ಲೂ ಅತ್ತೆ 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 ಅಂತಾನೆ ಕರಿತೀನಿ. ಹೌದು, ಅದು ಹಂಗೆ ಸೆಟ್ ಆಗ್ಬಿಟ್ಟಿದೆ. ನಾನು ಎಷ್ಟೊಂದ್ಸಲ ಕೇಳಿ, ನಾನು ನಿಮ್ಮನ್ನ ಏನಂತ ಕರಿಬೇಕಂತಾನೆ ಗೊತ್ತಾಗಲ್ಲ ಅಂತ. ಅತ್ತೆ ಅಂದೊಂದು ಈಗ ಅತ್ತೆನೆ. ನಾರ್ಮಲ್ ಆಗಿದ್ದಾಗ ಫೋನ್ ಮಾಡಿ ಅತ್ತೆ ಅತ್ತೆ ಅತ್ತೆ, ಹಿಂದಿಂದ ಅತ್ತೆ 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 ಅತ್ತೆ. ಈಗ ಮಗನ ಮದ್ವೆ ಆಗಿ ಹೊಸದ್ರಲ್ಲಿ ಮೀನಾ ಅವ್ರು ನಿಮ್ಮ ಮನೆಗೆ ಬಂದಾಗ ಫುಲ್ ನಿಮಗೆ ಸಿಟ್ಟಿತ್ತು. ಹೌದು, ಫುಲ್ ಹಂಗೆ ಹೊಡೆದ್ ಬಿಡೋಣ ಅನ್ನೋ ರೇಂಜ್ ಅಲ್ಲಿ ಇದ್ರು. ಹೌದು ಹೌದು ಇತ್ತು. ಹೆಂಗ್ ಕರಗ್ತು ಆ ಸೆಟ್ಟು ಅಂತ ಅಂದರೆ ಪ್ರತಿಯೊಂದು ಅತ್ತೆ ಸೊಸೆಗೂ ಐ ಥಿಂಕ್ ಅವರು ಇದೇ ಬೋಟಲ್ಲಿ ಸೇಲ್ ಮಾಡ್ತಾ ಇರ್ತಾರೆ ಅನ್ಸುತ್ತೆ. ಅಂದರೆ ಮನೆಗೆ ಬರೋ ಹೆಣ್ಣು ಆ ಮನೇನ ತನ್ನ ಮನೆ ಅಂತ ಭಾವಿಸ್ಕೊಂಡು ಮಾಡೋವಾಗ ಎಂಥವ್ರ ಮನಸ್ಸು ಕರಗ್ಬಿಡುತ್ತೆ. ಸೊ ಇವಳು ಹಾಗೆ ಮನೆಗೆ ಬಂದಿದ್ದ ತಕ್ಷಣ ಯಾರ್ಯಾರು ಎಲ್ಲೆಲ್ಲಿ ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗಿರ್ಲಿಲ್ಲೋ ಅದೆಲ್ಲ ಸ್ವಲ್ಪ ಧೈರ್ಯವಾಗಿ ಮುಂದೆ ನಿಂತು ನಮ್ಮನ್ನು ಒಂದು ಹೆಜ್ಜೆ ಮುಂದೆ ಕರ್ಕೊಂಡು ಹೋಗಿ ಆ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡ್ತಾ ಇರೋವಾಗ ಒಂಥರ ಅಯ್ಯೋ ಎಷ್ಟು ಒಳ್ಳೆ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ. ಬಹುಶಃ ನಾವು ಹುಡುಕಿ ಮದುವೆ ಮಾಡಿದಿದ್ರು ಇಂಥ ಹುಡುಗಿ ಸಿಗ್ತಾ ಇರಲಿಲ್ಲ. ಒಳ್ಳೆ ಸೆಲೆಕ್ಷನ್ ಮಾಡಿದ್ದಾನೆ ನನ್ನ ಮಗ ಅಂತ. ಸೊ ಫಸ್ಟ್ ನಾನಂತೂ ಅವಳ ಬೋಲ್ಡ್ನೆಸ್ಗೆಲ್ಲ ಫುಲ್ ಕ್ಲೀನ್ ಬೋಲ್ಡ್ ಆಗಿಬಿಟ್ಟಿರ್ತೀನಿ. ಅಪ್ಪನ ಮಾವನಿಗೂ ಅಷ್ಟೇ ಸ್ವಲ್ಪ ಸಮಾಧಾನ ಇದೆ, ಒಳ್ಳೆ ಹುಡುಗಿ ಅನ್ನೋದು ಕನ್ವಿನ್ಸ್ ಆಗಿದ್ದಾರೆ. ಬಟ್ ಇನ್ನೂ ಸ್ವಲ್ಪ ಅವರ ಕೋಪದಿಂದ ಆಚೆ ಬಂದಿಲ್ಲ. ಶೀಸ್ ಅಗೇನ್ ಒನ್ಸ್ ಅಗೇನ್ ಟ್ರೈಂಗ್ ಟು ಇಂಪ್ರೆಸ್. ಅವ್ರ ಮಾವನು ಇಂಪ್ರೆಸ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾಳೆ. ಅವ್ರು ಮಾತಾಡಿಸ್ಲಿಲ್ಲ ಅಂದ್ರು ಸುಮ್ಮನೆ ಕಾಲ್ ಕರ್ಕೊಂಡು ಒಂಥರ ಹೋಗ್ತಾನೆ ಇರ್ತೀನಿ, ಮಾವ 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 ಅಂತ. ಅವ್ರಿಗೊಂಥರ ಇರಿಟೇಟ್ ಆಗ್ಬಿಡ್ಬೇಕು, ಏನು ಹಿಂಗೆ ಮಾತಾಡಿಸ್ತಾಳಲ್ಲ ಅಂತ. ಬಟ್ ಅದು ಮಜಾ ಇದೆ ನನಗೆ ಅವ್ರನ್ನ ಮಾತಾಡ್ಸೋದು. ಅತ್ತೆ ಬಂದು ಯಾಕೆ ಮಾತಾಡಿಸ್ತೀಯಾ ಅನ್ನೋದು. ಹಾಂ, ಅಲ್ಲಿ ಅಪ್ಪ ಬೇರೆ ವಲ್ಲಭಂಗು ಮತ್ತು ರಕ್ಷಂಗು ಕಲೆಕ್ಟರ್ ಆಗಬೇಕು, ಓದ್ಕೊಳ್ಳಿ ಅಂತ ಹೇಳಿರ್ತಾರೆ. ಅವರಿಬ್ರು ಬಚಾವ್ ಮಾಡಿ ಮಾವನ್ನು ಇಂಪ್ರೆಸ್ ಮಾಡಬೇಕು ಅಂತ ಏನೇನೋ ಸರ್ಕಸ್ ಮಾಡೋದು. ಹೇಳ್ಕೊಡ್ತೀರಾ ರಕ್ಷಾಗೆ ಮತ್ತೆ ಏನ್ ಟ್ಯೂಷನ್ಸ್ ಮಾಡ್ತೀಯಾ? ಇಲ್ಲ, ಅವ್ರ ಪಾಪ ನಿದ್ದೆ ಮಾಡ್ತಿರ್ತಾರೆ, ಬೆಳಗ್ಗೆ ಬೇಗ ಎಬ್ಸ್ಬಿಟ್ಟಿರ್ತಾರೆ. ಅವ್ರನ್ನ ಬಚಾವ್ ಮಾಡೋದಷ್ಟೇ. ಏನು ಹೇಳ್ಕೊಡ್ಲಿ ನಾನು. ನೆಕ್ಸ್ಟ್ ಟೈಮ್ ಹಿಂಗೆ ಮಾಡಬಾರ್ದು ಅಂತ ಹೇಳ್ಬೋದು ಅಷ್ಟೇ. ಅವ್ರು ಏನು ಓದ್ತಾರೋ ಓದ್ಕೋಬೇಕು. ಹೌದು. ಸೊ ಫುಲ್ ಆಫ್ ಸ್ಕ್ರೀನಲ್ಲೂ ಅಂದರೆ ಸಿಗ್ತಾ ಇರ್ತೀರಾ, ಮೀಟ್ ಮಾಡ್ತಾ ಇರ್ತೀರಾ, ಜೊತೆ ಶಾಪ್. ಅಂದರೆ ನಮಗೆ ಶೂಟಿಂಗ್ಸ್ ಎಷ್ಟಿರುತ್ತೆ ಅಂತಂದರೆ ನಮಗೆ ಆಫ್ ಸ್ಕ್ರೀನ್ ಕೊಟ್ಟರೆ ಸಾಕು. ಇನ್ನೂ ಒಂದು ನಾವು ಯಾವಾಗಲೂ ಮಾತಾಡ್ಕೊತಾ ಇರ್ತೀವಿ, ಈ ಡ್ವೆಲ್ ಪರ್ಸ್ನಾಲಿಟಿ ಇರುತ್ತೆ ಗೊತ್ತಾ. ಅಂದರೆ ಆ ಪರ್ಸನ್ ಹೂ ಗೆಟ್ಸ್ ಇನ್ ಟು ಅ ಡ್ವೆಲ್ ಪರ್ಸ್ನಾಲಿಟಿ, ಅವನು ಎರಡೂ ಪಾತ್ರಗಳನ್ನ ಜೀವಿಸ್ತಾ ಇರ್ತಾನೆ. ಅವನಿಗೆ ಗೊತ್ತಿಲ್ಲದೆ ಅವನು ಅದು ಆಗಿರುತ್ತೆ. ಸೊ ನಮ್ದು ಒಂಥರ ಹಾಗೆ ಆಗ್ಬಿಡಿದೆ ಆಯಿತಾ. ಇಲ್ಲಿ ಬಂದಾಗ ಕಂಪ್ಲೀಟಾಗಿ ವಿಲ್ ಲಿವ್ ಇನ್ ದಟ್ ಮೂಮೆಂಟ್. ನಿಜವಾಗ್ಲೂ ಗಿರಿಜಾಗಲಿ ನಿಜವಾಗ್ಲೂ ಅತ್ತೆಯಾಗಿ ಜೀವಿಸ್ತಾ ಇರ್ತೀವಿ. ಮತ್ತು ಮನೆಗೆ ಹೋದ್ಮೇಲೆ ರಿಯಲೈಸ್ ಆಗೋದು ಇಲ್ಲ ದಿಸ್ ಇಸ್ ನಾಟ್ ಗಿರಿಜಾ, ದಿಸ್ ಇಸ್ ಅಮೃತ ಅನ್ನೋ ಥರ. ಸೊ ಎರಡೂ ಕ್ಯಾರೆಕ್ಟರ್ನ ಮನಸ್ಸಿಂದ ಆರಾಧಿಸ್ತಾ ಇದ್ದೀವಿ, ಪ್ರೀತಿಸ್ತಾ ಇದ್ದೀವಿ ಎಲ್ಲ. ಸೊ ಹಾಗಾಗಿ ಸೆಟ್ಟಲ್ಲೇ ಸಿಕ್ಕಾಪಟ್ಟೆ ಟೈಮ್ ಪಾಸ್ ಮಾಡ್ತೀವಪ್ಪ. ಬೋರೇ ಆಗಲ್ಲ ಆ್ಯಕ್ಚುಲಿ ಸೀನ್ಸ್ ಇದ್ದಾಗ. ಲೈಕ್ ಬೆಳಗ್ಗೆಯಿಂದ ರಾತ್ರಿ ಕಂಟಿನ್ಯೂ ಶೂಟ್ ಮಾಡ್ತಿರ್ತೀವಿ. ಮಧ್ಯೆ ಹೆಂಗೆ ನಾವು ಜಾಲಿ ಮಾಡ್ತೀವಿ ಅನ್ನೋದೇ ಗೊತ್ತಲ್ಲ. ಬಟ್ ಬೇಜಾನ ಆಟಗಳಾಡೋದು, ಗಾಸಿಪ್ಸ್ ಮಾಡೋದು ಸಖತ್ ನಡೀತಿರುತ್ತದು. ನನಗೆ ಹೆಸರೇ ಇಟ್ಬಿಟ್ಟಿದ್ದಾರೆ, ಗಾಸಿಪ್ ಗಿರಿಜಾ ಅಂತ ಹೆಸರಿಟ್ಬಿಟ್ಟಿದ್ದಾರೆ ನನಗೆ. ಅಂದರೆ ಅದು ಒಂದು ಏನು ಅಂದರೆ, ಅತ್ತೆ ಹತ್ರ ಏನಾದರೂ ಸೀಕ್ರೆಟ್ ಹೇಳಿದ್ರೆ ಅದು ನಿಜವಾಗ್ಲೂ ನಿಲ್ಲಲ್ಲ. ಅದಕ್ಕೆ ಒಂದು 10 ಸಲ ಯೋಚನೆ ಮಾಡ್ಬೇಕು, ಅತ್ತೆ ಹತ್ರ ಹೇಳಬೇಕಾ ಬೇಡ. ಅತ್ತೆ ಹಿಂಗಂತೆ ಅಂದರೆ ಹೌದೇನೆ ಅಂತ ಬರ್ತಾರೆ. ಹೌದಾ, ಯಾವುದ್ರಲ್ಲಿ? ಅಂದರೆ ಅವರು ಪಾಪ ಕರೆದು ಬಿಟ್ಟಿದ್ದಾರೆ, ಈ ಕಡೆ ಸಿಗಾಕೊಂಡ್ಬಿಟ್ಟಿದ್ದಾರೆ, ತವ್ರ ಮನೆಯವ್ರು ಬೇರೆ. ಮೀನವ್ರಿಗೆ ಹಿಂಟ್ ಕೊಡ್ತಾ ಇದ್ರಲ್ಲ, ತುಂಬಾ ಚೆನ್ನಾಗಿ ಕೊಡ್ತಾರೆ. ಹೌದಾ? ಸಿ ಆನ್ ಎ ಸೀರಿಯಸ್ ನೋಟ್, ನಮ್ದು ಗಾಸಿಪ್ ಹೆಂಗಿರುತ್ತೆ ಅಂದರೆ ವೆರಿ ಜಾವಿಯಲ್. ತುಂಬ ಸೀರಿಯಸ್ ವಿಚಾರಗಳನ್ನೆಲ್ಲ ನಾವು ಯಾರ ಬಗ್ಗೆನೂ ಗಾಸಿಪ್ ಮಾಡಲ್ಲ. ಸೊ ಅದು ನನಗೂ ಗೊತ್ತು.
ಅದೇ ಇದು ಯಾರಿಗೂ ಹಾರ್ಮ್ ಆಗಲ್ಲ, ಅದಕ್ಕೆ ಮೈಂಡ್ ಅದನ್ನ ಸ್ವಲ್ಪ ಲೈಟಾಗಿ ತೊಗೊಂಡ್ಬಿಟ್ಟಿರುತ್ತೆ. ಇದು ತುಂಬ ಸೀರಿಯಸ್ ಮ್ಯಾಟ್ರು ಅಥವಾ ಒಬ್ಬರ ಹತ್ರ ನಾವು ಹೇಳಬಾರ್ದು ಅನ್ನೋ ವಿಷಯನ ಅಲರ್ಟ್ ಮಾಡ್ತಾ ಇರುತ್ತೆ, ಅದನ್ನು ಹೇಳಲ್ಲ. ಸಣ್ಣ ಪುಟ್ಟ ಅಂದರೆ ನಾವೀಗೇನೋ ಯಾರಿಗೂ ಗೊತ್ತಿಲ್ಲದೆ ಒಂದು ವಡಾಪಾವ್ ತರಿಸ್ಕೊಂಡು ತಿಂದಿರ್ತೇವೆ, ಇವರೆಲ್ಲ ಸ್ಟ್ರಿಕ್ಟ್ ಆಗಿ ಸೀರಿಯಸ್ ಆಗಿ ಮೇಂಟೈನ್ ಮಾಡ್ತಿರ್ತಾರೆ. ನಾನು ಪಸಕ್ಕಂದು ಬಾಯ್ ಬಿಟ್ಟಿರ್ತೀನಿ, ನನ್ನಿಂದ ಎಲ್ಲರೂ ಸಿಗಾಕೊಂಡಿರ್ತಾರೆ. ತರ್ಸ್ಕೊಂಡ್ ತಿಂದ್ರಂತೆ ಅಂತ ಕೇಳೋವರೆಗೂ ಹೋಗಿರುತ್ತೆ. ಹೌದಾ, ಯಾರು ಹೇಳಿದ್ದು ಅಂದ್ರೆ ನಿಮ್ಮ ಅತ್ತೆ ಹೇಳಿದ್ರು ಅನ್ಬೇಕು. ಅತ್ತೆ ಹೇಳ್ಬಿಟ್ರಾ ಅಂತ ನಾನು. ಪಾಪ ನಮ್ಮ ರಕ್ಷಾ ಇದ್ದಾಳಲ್ಲ ನನ್ನ ಮಗಳು, ಅವಳು ನನ್ನ ನಂಬಿ ಒಂದಷ್ಟು ಸಣ್ಣ ಪುಟ್ಟ ವಿಚಾರಗಳನ್ನ ಇಲ್ಲಿ ಹೇಳಲ್ಲ, ಆದ್ರೆ ಡೋಂಟ್ ವರಿ, ನಾನು ಇಲ್ಲಿ ಹೇಳಲ್ಲ, ಅದನ್ನ ಸೀಲ್ ಮಾಡ್ಕೋತೀನಿ. ಅವಳು ನನ್ನ ಹತ್ರ ಒಂದೆರಡು ಸೀಕ್ರೆಟ್ ಹೇಳಿದ್ಲ, ಅದನ್ನಂತೂ ಸೆಟ್ಟಲ್ ಸಿಕ್ದವ್ರ ಮುಂದೆನೂ ಮಾತಾಡ್ಬಿಟ್ಟು ಏನ್ ಗೊತ್ತೀನಿ ನೀನ್ ಹೇಳ್ದಲ್ಲ, ಅಮ್ಮ ಇವ್ರು ಇದ್ದಾರಮ್ಮ ಅಂತ. ನೆಕ್ಸ್ಟ್ ಹೌದಾ ಸಾರಿ ನೆಕ್ಸ್ಟ್ ಇನ್ಯಾರ್ದೋ ಮುಂದೆ ಅಲ್ಲ ನೀನ್ ಹೇಳ್ದಲ್ಲ ಅಮ್ಮ ಹೋಗ್ಲಿ. ಆಮೇಲೆ ಒಂದಿನ ನಾನು ನೋಡಿದ್ದು, ಅವಳು ಮತ್ತೆ ಯಶವಂತ್ ಅಂದ್ರೆ ಕೇಶವ ಈ ಮ್ಯಾಟ್ರ್ ನನ್ನ ಪುಸ್ತಕಂತ ಯಾರ ಮುಂದೆನೆ ಬಾಯ್ಬಿಟ್ರು, ಅವ್ರಿಬ್ರು ಮುಖ ನೋಡ್ಕೊಂಡ್ರು, ಬೇಕಿತ್ತ ನಿನಗಿದು ಅಂತ. ನಾನು ಅಯ್ಯೋ ಅಮ್ಮ ನಾನು ಯಾಕಪ್ಪ ಹೇಳ್ದೆ ಅಂತ. ಸೊ ಆ ಥರ ನಂದು ಬಾಯ್. ಒಂದು 60% ಮೇಂಟೈನ್ ಮಾಡ್ತೀನಿ ನಾನು. ಅದು ಅತ್ತೆ ಹತ್ರ ಮೇಂಟೈನ್ ಮಾಡೋಕ್ಕಾಗಲ್ಲ, ಅವ್ರು ಏನೋ ಮಾತಾಡಿಸ್ತಾ ಇರ್ತಾರಲ್ಲ, ಹಂಗೆ ಕಕ್ಕಿರ್ತೀನಿ ನಾನು. ನಾನು ಯಾಕೆ ಇಷ್ಟು ಗಟ್ಟಿಯಾಗಿ ಹಿಡ್ಕೊಂಡಿದ್ದೀನಿ ಮೈಕ್ನ. ಅತ್ತೆ ಜಾಸ್ತಿ ಚಿಕ್ಕಪ್ಪನ ಜೊತೆ ಫನ್ ಮಾಡ್ತಿರ್ತಾರೆ, ಅವರಿಬ್ಬರು ಫನ್ ಮಧ್ಯೆ. ಇನ್ನೊಂದೇನು ಅಂದರೆ ಅತ್ತೆ ಜೊತೆ ಏನಾದ್ರು ಕ್ಲೋಸ್ ಅಪ್ ಇಟ್ಬಿಟ್ಟು ಅಂದರೆ ಲೈಕ್ ಸಜೆಷನ್ ಶಾರ್ಟ್ಸ್ ಏನಾದ್ರು ಇಟ್ಟರೆ ಅವ್ರು ನನಗೆ ಹಿಂಗೆ ಕಣ್ಣು ಹೊಡಿಯೋದು, ನಾನು ಸೀರಿಯಸ್ ಆಗಿ ಅಳಬೇಕು ಅಂದಾಗೆಲ್ಲ ಅತ್ತೆ ಈ ಥರ ಎಲ್ಲ ತರಲೆ ಮಾಡ್ತಾರೆ ಅತ್ತೆ. ಆಮೇಲೆ ನೀವು ಆಗ್ಲೇ ಕೇಳಿದ್ರಿ ಮೀನಾ ಹತ್ರ ಸೀಕ್ರೆಟ್ ಹೇಳಿದ್ರೆ ಸೀಕ್ರೆಟ್ ಆಗಿರುತ್ತೆ. ಮೀನಾ ಒಂಥರ ಈ ಪ್ರಪಂಚದಲ್ಲೇ ಇರಲ್ಲ ಅವಳು ಯಾವುದೋ ಲೋಕದ ಅತ್ತೆ, ಹೌದಾ ನಂಗೆ ಗೊತ್ತಿಲ್ಲ ಅತ್ತೆ ಅಷ್ಟೇ, ಅವಳು ಈ ಪ್ರಪಂಚಕ್ಕೆ ಬರೋದೇ ಇಲ್ಲ. ಸೊ ಹಂಗಾಗಿ ನೀವು ಅವಳ ಹತ್ರ ಸೀಕ್ರೆಟ್ ಆಗಿರೋ ಟಾಪ್ ಸೀಕ್ರೆಟ್ ಆಗಿರುತ್ತೆ, ಅವಳಗ್ ಕೇಳಿಸೋ ಇರಲ್ಲ. ಅವಳಗ್ ಏನಕ್ಕೆ ಅಂತಂದ್ರೆ ಅದು ಬೆಳಗ್ಗೆನ ಸಂಜೆವರೆಗೂ ಎಲ್ಲಾ ಸೀನಲ್ಲೂ ನಾನು ಇರ್ತೀನಿ ಅಂದಾಗ ಅದ್ರಲ್ಲೇ ಮುಳುಗೋಗಿರ್ತೀನಿ. ಇವ್ರೇನೋ ಮೀನಾ 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 ಅಂತ ಅತ್ತೆ ಅತ್ತೆ. ಆಮೇಲೆ ಇವ್ರು ನನ್ನ ಚೆನ್ನಾಗಿ ಇಮಿಟೇಟ್ ಮಾಡ್ತಾರೆ, ನನ್ನ ಡೈಲಾಗ್ನ ಹೇಳಿಯತ್ತೆ. ಅವಳು ಹೆಂಗೆ ಅಂದ್ರೆ ಹಿಡ್ಕೊ ಮೈಕ್. ಸೊ ಇವಾಗ ನಾವು ಆ ಸೀನಲ್ಲಿ ಹೇಳ್ತಾ ಇದ್ದಲ್ಲ, ಅಯ್ಯೋ ಈ ಮೀನಾ ಏನಾದರೂ ನಮ್ಮನ್ನು ನೋಡ್ಬಿಟ್ರೆ ಅತ್ತೆ ನೀವ್ಯಾಕತ್ತೆ ಇಲ್ಲೊಬ್ರೆ ನಿಂತು, ನಾನಿದ್ದೀನಲ್ಲ ಅತ್ತೆ ದ ಗ್ರೇಟ್ ಮೀನಾ, ನಾನಿದ್ದೀನಿ ಮಾವ, ಫುಲ್ ಆ್ಯಕ್ಷನ್ ಕೈಯಲ್ಲಿ. ನಾವೆಲ್ಲರೂ ಅವಳ ಕೈನೇ ನೋಡ್ತೀವಿ, ಹಿಂಗೆ 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 ಅದು ಯಾವಾಗ ಹಂಗೆ ನೋಡ್ತಾಳೆ ಅಂತಲೂ ಗೊತ್ತಿಲ್ಲ, ಆ ಟೈಪಲ್ಲಿ ಅವಳ ಕೈ ಮೂಮೆಂಟ್ಸ್ ಆಗ್ತಾನೆ ಇಲ್ಲ. ಯೂಶಲ್ ಆಗಿ ನಾವು ಮಾತಾಡ್ತಾ ಕೈ ಯೂಸ್ ಮಾಡಿದ್ರೆ ಜಾಸ್ತಿ, ಅದು ಇನ್ವಾಲ್ವ್ ಆಗ್ಬಿಟ್ರೆ ಹಿಂಗೆಲ್ಲ ಬರುತ್ತೆ. ಅದು ನೀವು ಚೆನ್ನಾಗಿ ಆಡ್ಕೊಂಡು ನಂಗೆ ಅದೇ ಕೈ ಎತ್ಬೇಕಾದ್ರೆ ಅತ್ತೆ ಅತ್ತೆ ಅನ್ನೋದೇ ನೆನಪಾಗ್ತಿರುತ್ತೆ ನನಗೆ. ಅವಳ ಕೈ ಬಗ್ಗೆ ಅಂತೂ ನಮಗೆ ತುಂಬಾ ಪ್ರೀತಿ, ಒಲವು. ಅವಳು ಅಲ್ಲ ಅಂತದ್ದು ಏನಿಲ್ಲ, ಅವಳು ತುಂಬಾ ನೇಲ್ ಆರ್ಟ್ ಅದು ಮನೇಲಿ ಅವಳೆ ಸ್ವಂತವಾಗಿ ಟ್ರೈ ಮಾಡ್ತಾ ಇರ್ತಾಳೆ, ವೆರೈಟಿಯಾಗಿ ಹಾಕೊಂಡ್ಬಂದ್ಬಿಟ್ಟಿರ್ತಾಳೆ. ನಾವು ಅತ್ತೆ ಚೆನ್ನಾಗಿದ್ಯಾ ಅಂತ, ತುಂಬಾ ಚೆನ್ನಾಗಿದೆ ಅಂತ ರೇಗ್ಸೋದು. ಅವಳ ಕೈ ನೋಡ್ದಾಗಿಲ್ಲ, ಮೀನಾ ನಿನ್ ಕೈ ನೋಡ್ತಾ ಇದೆ ನಮ್ಗೇನೋ ಆನಂದ ಬಿಡಿ, ಅಯ್ಯೋ ಸುಮ್ನಿರಿ ಅತ್ತೆ ಅಂತ. ಸೊ ಆ ಥರ ಚೋಟಾ ಮೋಟಾ. ನಿಮ್ಮ ಅತ್ತೆಗೆ ಯಾವತ್ತಾದ್ರೂ ನೈಲ್ ಆರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ಇಲ್ಲ, ನೆಕ್ಸ್ಟ್ ಪಕ್ಕ ಇಷ್ಟೆಲ್ಲ ಆಡ್ಕೊಂಡಿದ್ದಾರೆ ಅಂದ್ರೆ ನಾನು ಅವ್ರಿಗೆ ಏನಾದ್ರು ಒಂದು ಮಾಡ್ಬೇಕು, ಮಾಡ್ತೀನಿ. ಸೊ ಫುಲ್ ನೇಲ್ಸ್ ಎಲ್ಲ ತಗೊಂಬಂದು ಸ್ಟಿಕ್ ಮಾಡಿ ಆ ಥರ. ಏನ್ ಗೊತ್ತಾ, ನಮ್ಗೇನೋ ಆಸೆ ಇದೆ ಅಪ್ಪ. ನಮ್ ಶ್ರವಣ್ ಸರ್ ಇದಾರಲ್ಲ ನಮ್ ಡೈರೆಕ್ಟ್ರು, ಗಿರಿಜಾ ಮೇಡಮ್ ನೀವು ಗಿರಿಜಾ ಮೇಡಮ್ ನೀವು. ಹೌದು ಶ್ರವಣ್ ಸರ್, ಏನ್ ಮೇಡಮ್ ಇದು ಬ್ಲಶ್, ಏನ್ ಮೇಡಮ್ ಐ ಶಾಡೋ, ಲಿಪ್ಸ್ಟಿಕ್ ತೆಗೀರಿ ಮೇಡಮ್, ಟಿಶ್ಯೂ ತಗೊಂಬನ್ರೋ ಅಂತ. ನಾನ್ ಲಿಪ್ಸ್ಟಿಕ್ ಹಾಕಿರಲ್ಲ, ಲಿಪ್ ಬಾಮ್ ಒಂಚೂರು ಮೇಕಪ್ ಎಲ್ಲ ಆಗಿರುತ್ತೆ, ಲಿಪ್ ಬಾಮ್ ಹಾಕಿ ಟಿಶ್ಯೂ ತಗೊಂಬನ್ರೋ, ತೋರಿಸಿ ಆಗಿಲ್ಲ ಶ್ರವಣ್ ಸರ್. ಅವ್ರು ನಮ್ಮನ್ನ ಒಂಚೂರು ಚೆನ್ನಾಗಿ ಕಾಣಕ್ಕೆ ಬಿಡಲ್ವಾ, ಇವ್ರಿಗೆ ಆಸೆ ಇಲ್ವಾ ನಾವು ಚೆನ್ನಾಗಿ ಕಾಣೋದು ಅನ್ನಿಸ್ತಿರುತ್ತೆ. ಸೊ ಹಂಗೆ ನೇಲ್ ಆರ್ಟ್ ಎಲ್ಲ ಸೀನಲ್ಲೇ ಇಲ್ಲ ಬಿಡಿ, ನಾವೇ ಗೊತ್ತಿಲ್ದಂಗ್ ಮಾಡ್ಬಿಡ್ಬೇಕತ್ತೆ. ಹೌದು, ಅವಾಗ ಹಿಂಗೆ ಬಚ್ಚಿಟ್ಕೊಂಡೆ ಸೀನ್ ಮಾಡ್ಬೇಕು, ಹಿಂಗೆಲ್ಲ ಇಟ್ಕೊಂಡು ಹಿಂಗೆ ಇಟ್ಕೊಂಡು. ಅವಾಗ ಮಾವ ಕೇಳ್ಬೇಕು, ಗಿರಿಜಾ ಏನದು ಕೈಯಲ್ಲಿ ಅಂತ, ಏನಿಲ್ಲ ರೀ. ಅದೇ ನೆಕ್ಸ್ಟ್ ಇವಾಗ ಎಪಿಸೋಡ್ಸ್ ಬರೋದ್ರಲ್ಲಿ ಇದೆ, ಮಜಾ ಇದೆ. ಹೌದು, ಫೇಸ್ ಪ್ಯಾಕ್. ಹೌದು, ಇನ್ನು ಮುಂದಿನ ಸ್ವಲ್ಪ ನಂದು ಮೀನ ಮುಂದೆ ನಾವೇ ಎಷ್ಟು ಎಂಜಾಯ್ ಮಾಡ್ತಿರ್ತೀವಿ ಶೂಟಿಂಗ್ ಅಲ್ಲಿ, ಸಿಕ್ಕಾಪಟ್ಟೆ ನಗಾಡ್ತಿರ್ತೀವಿ. ಸ್ಕಿನ್ ಕೇರ್ ಎಲ್ಲ ಮಾಡ್ಕೊತಿರ್ತೀರಾ? ನಾವು ಎಪಿಸೋಡ್ಸ್ ಎಲ್ಲ ಮಾಡ್ತೀವಿ. ಹೌದು, ಹೇಳ್ಬೇಡಿ ಶ್ರವಣ್ ಸರ್ ಬೈತಾರ ಆಮೇಲೆ ಅದಕ್ಕೂ. ಇಲ್ಲ, ನೀವು ಅದನ್ನ ಎಪಿಸೋಡೇ ನೋಡ್ಬೇಕು ಇವತ್ತಾ. ಹೌದು, ಹಂಗಂದ್ರೆ ಹೇಳೋಣ. ಸೊ ಆ ಸೀನ್ ಎಲ್ಲ ನಾವೇ ಎಷ್ಟು ಮಜಾ ಮಾಡ್ತಿರ್ತೀವಿ ಅಂದ್ರೆ, ಆಮೇಲೆ ಏನಾಗುತ್ತೆ ಶ್ರವಣ್ ಸರ್, ಆಮೇಲೆ ಏನಾಗುತ್ತೆ. ಸೊ ನಾನು ಅವಾಗ ಆಡಿಯನ್ಸ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು, ನಮಗೆ ಇಷ್ಟು ಫನ್ ಅಂದ್ರೆ ಆಡಿಯನ್ಸ್ ಎಷ್ಟು ಎಂಜಾಯ್ ಮಾಡ್ತಾರೆ ಅಂತ.
ಅಂಡ್ ಆಫ್ಟರ್ ಮ್ಯೂಸಿಕ್ ಎಲ್ಲ ಅಂತೂ ಆ ಸೀನ್ ನೋಡಕ್ಕೆ ಸೂಪರ್ ಆಗಿರುತ್ತೆ. ನಂದು ಹೇಳ್ದು ಒಂದ್ ಸೀನ್ ಇದೆ, ನಾವಿಬ್ರು ಸೊಂಟಕ್ಕೆ ಹಿಂಗ್ ತೆಗೆದು ಹಿಂಗ್ ಮಾಡಿ ಬಿಡಿಸ್ ಅದ್ರಲ್ಲಿ ಅವ್ರ ಮ್ಯೂಸಿಕ್ ಹೇ ಚಿನ್ನ ಬಾ ಚಿನ್ನ ಅಂತ ಹಾಕ್ಬಿಟ್ಟಿದ್ದಾರೆ. ನನಗ್ ಮನೇಲಿ ಬಿದ್ದು ಬಿದ್ದು ನಗು. ಟೈಮಿಂಗು ಹಂಗೆ ವರ್ಕ್ ಆಗಿದೆ. ಹೌದು. ಸೊ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರೋದ್ರಿಂದ ನೀವು ಅಂದ್ರೆ ಕಾಸ್ಟ್ಯೂಮ್ಸ್ ಎಲ್ಲ ಮಾತಾಡ್ಕೋತೀರಾ, ಜ್ಯುವೆಲರಿ ಎಲ್ಲ ಇದು ಹಾಕೋತಾ ಇದೀನಿ ಅದು ಹಾಕೋತಾ ಇದೀನಿ ಆ ಥರ ಎಲ್ಲ ಟಾಕ್ಸ್ ಇರುತ್ತಾ? ನಾವು ದಿನಕ್ಕೆ 10 ಸಲ ಕಾಸ್ಟ್ಯೂಮ್ ಚೇಂಜ್ ಇರುತ್ತೆ. ನಾನು ಏನು ಓಲೆ ಹಾಕ್ಬೇಕು ಅನ್ನೋದೇ ಮರ್ತೋಗಿರ್ತೀನಿ. ಒಂದು ಬೆಳಗ್ಗೆ ಹಾಕಿದ ಒಂದು ಇಯರಿಂಗಲ್ಲಿ ಇಡೀ ದಿನ ಇಟ್ಬಿಡ್ತೀನಿ ನಾನು. ಕಂಟಿನ್ಯೂಟಿ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಈ ಇಂಟರ್ವ್ಯೂ ಏನಾದರೂ ಶ್ರವಣ್ ಸರ್ ನೋಡಬೇಕು. ನಿಮ್ ಕಿವಿ ಒಲೆ ಮೇಲೆ ಇರುತ್ತೆ. ಹಾಗೆ ಅಂದ್ರೆ ಎಷ್ಟು ಬ್ಯಾಕ್ ಟು ಬ್ಯಾಕ್ ಸೀನ್ಸ್ ಇರುತ್ತಲ್ಲ, ಸೊ ಅಷ್ಟೊಂದು ಕಾಸ್ಟ್ಯೂಮ್ ಬಗ್ಗೆ ಎಲ್ಲ ಅಷ್ಟೊಂದು ಚರ್ಚೆ ಮಾಡಲ್ಲ. ನಮ್ದು ಬೇರೆ ಚರ್ಚೆಗಳೇ ತುಂಬಾ ಇರುತ್ತೆ. ಹಿಂಗ್ ಗೊತ್ತೀನಿ ಅವ್ರು ಹೆಂಗ್ ನೋಡಿದ್ರು ಗೊತ್ತಾ, ಒಬ್ಬರದ್ದು ಲುಕ್ ಇಂದ ಹಿಡಿದು ಒಬ್ರು ನಮ್ಮನ್ನ ಕರೆಯೋದ್ರವರೆಗೂ ನಮ್ಗೆ ಕಂಪ್ಲೇಂಟ್ಸ್ ಇರ್ತವೆ. ಅವ್ರನ್ನ ಹಂಗ್ ಕರೀತಾರೆ ಕಣೆ ಅವ್ರನ್ನ. ಸೊ ಇನ್ನೂ ಒಂದೇನು ಅತ್ತೆ ಬಗ್ಗೆ ಹೇಳ್ಬೇಕು ಅಂದ್ರೆ, ಅತ್ತೆ ಸೆಟ್ಟಿಗೆ ಬಂದ್ರೆ ಸಾಕು ಅವ್ರಿಗೆ ಏನಾದ್ರು ತಿನ್ಬೇಕು ಅನ್ಸ್ತಾನೆ ಇರ್ತಿ. ಯಾರನ್ನಾದ್ರೂ ಏನಾದ್ರು ಆರ್ಡರ್ ಮಾಡೋಣವಾ ಅಂತಿರ್ತಾರೆ. ನಾನು ಯಾಕೆ ಅತ್ತೆ ಇವರು ಈ ಅಮ್ಮ ಸುಮ್ಮನೆ ಅವಳ ಮುಖದಲ್ಲೇ ಎಲ್ಲ ಬರ್ತಿರುತ್ತೆ. ಶುರು ಮಾಡ್ತಾ ಈ ಅಮ್ಮ ಶುರು. ಎಷ್ಟೋ ಸತಿ ಏನಾಗಿದೆ, ಸ್ವಿಗ್ಗಿ ಅಥವಾ ಈ ಆನ್ಲೈನ್ ಫುಡ್ ಆರ್ಡರ್ ಮಾಡೋದೆಲ್ಲ ನಮ್ಮ ಶೂಟಿಂಗ್ ಲೊಕೇಶನ್ ಕೊಟ್ಬಿಟ್ಟಿರ್ತೀವಲ್ಲ, ಮನೆಗೆ ಹೋಗಿ ಆರ್ಡರ್ ಮಾಡೋದು ಶೂಟಿಂಗ್ ಲೊಕೇಶನ್ಗೆ ಹೋಗಿರುತ್ತೆ. ಅಯ್ಯೋ ಕತೆ ಅಂತ ಅಷ್ಟ್ರ ಮಟ್ಟಿಗೆ ನಮ್ದು ನಡೀತಾ ಇರುತ್ತೆ. ಇಲ್ಲಪ್ಪ ಕಡಿಮೆನೆ ತಿನ್ನೋದು. ಬಟ್ ಅವ್ರಿಗೆ ಏನಂದ್ರೆ ಏನಾದ್ರು ಆರ್ಡರ್ ಮಾಡ್ಬೇಕು. ಚಿಕ್ಕದಾಗಾದ್ರೂ ಸಂಜೆ ಮಾತ್ರ ನಮ್ಗೆ ಅಲ್ಲಿ ಸೆಟ್ ತಿನ್ನೋದಕ್ಕಿಂತ ಏನಾದ್ರೂ ಬೇರೆ ತಿನ್ನೋಣ. ಕೊಡ್ಸೋ ಸುಹಾಸ ಐಸ್ ಕ್ರೀಮ್ ಆರ್ಡರ್ ಮಾಡೋಣ ಇವತ್ತು. ಚಿಕನ್ ಮಧ್ಯಾಹ್ನಕ್ಕೆ ನಾನು ಹೇಳ್ತಾನೆ ಇರ್ತೀನಿ, ಹುಡುಕ್ತೀನಿ, ಕಾರ್ಟ್ಗೆ ಹಾಕ್ತೀನಿ, ಹುಡುಕ್ತೀನಿ, ಅಯ್ಯೋ ಇಲ್ಲಿಗೆ ಬರ್ತಾ ಇಲ್ಲ ಕಣೆ, ತೆಗಿತೀವಿ. ಹಾಗೆ ಸೊ ಈಗ ಅದ್ರಲ್ಲಿ ಬೇರೆ ನಿಮ್ಗೆ ಮೂರ್ ಜನ ಗಂಡ್ ಮಕ್ಳಿದ್ದಾರೆ. ಸೊ ಆಫ್ ಸ್ಕ್ರೀನ್ ಎಲ್ಲ ನೀವುಗಳೆಲ್ಲ ಹೇಗಿದೆ, ನಿಮ್ ಬಾಂಡಿಂಗ್ ಹೇಗಿದೆ? ಆನ್ ಸ್ಕ್ರೀನ್ ಅಲ್ಲಿ ಆಬ್ವಿಯಸ್ಲಿ ಜನ ನೋಡಿರ್ತಾರೆ, ನಾನು ಹೇಳ್ತಾ ಇದ್ದೀನಲ್ಲ, ನಮ್ಗೆ ಒಂಥರ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ನಾನು ಯಾವ ಇದಕ್ಕೆ ಬಿಲಾಂಗ್ ಆಗ್ತೀನಿ, ನನ್ನ ಎಲ್ಲಿ ಹೋಗ್ಬೇಕು, ಯಾವ್ದು ನನ್ನ ಮನೆ ಅನ್ನೋ ಥರ. ಸೊ ಇಲ್ಲೂ ಅಷ್ಟೇ, ಮಕ್ಕಳು ನಮ್ಮ ಟೀಮ್ ಅಂತೂ ನಿಜವಾಗ್ಲೂ ಯಾರ ದೃಷ್ಟಿನೂ ಬೀಳಬಾರ್ದು. ಹಾಗೆ ಇರ್ತೀವಪ್ಪ ಎಲ್ಲರೂ, ಯಾರದ್ದು ಏನೂ ಕಿರಿಕಿಲ್ಲ. ಆ್ಯಂಡ್ ಎಲ್ಲರೂ ಅಮ್ಮ ಅಮ್ಮ ಅಂತಾನೆ ಮಾತಾಡ್ತಾರೆ. ಎಲ್ಲರೂ ಇವಳ ಅತ್ತೆ, ನಮ್ದು ಏನು ಕ್ಯಾರೆಕ್ಟರ್ ಇದೆಯೋ ನಮ್ಮನ್ನು ಹಾಗೇ ನೋಡ್ತಾರೆ. ಸಿಕ್ಕಾಪಟ್ಟೆ ಜೋಕ್ ಮಾಡ್ತಾರೆ, ಕಾಲು ಎಳಿತಾರೆ. ಅದ್ರಲ್ಲಿ ಮೇನ್ ನಮ್ಮ ಸುಂದರ ಸರು ಸಿಕ್ಕಾಪಟ್ಟೆ ಜೋಕ್ ಮಾಡ್ತಾರೆ. ಸೀನ್ಸ್ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಗೊತ್ತಾ. ಒಂದೊಂದು ಪಂಚ್ ತಗೋತಾರೆ, ನಾನು ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ. ಸೀರಿಯಸ್ ಆಗಿರ್ತೀನಿ, ನಕ್ಬಿಟ್ರಿ ಹೆಂಗಪ್ಪ ಅಂದ್ರೆ ಎಷ್ಟು ಟೇಕ್ಸ್ ಆಗೋಗಿರುತ್ತೆ ಅವ್ರ ಜೊತೆ ಮಾಡ್ತಾ ಜೋಕ್ ಮಾಡಿದ್ರಲ್ಲ, ಯಾವುದು ಹತ್ತಿಸ್ಕೊಂಡ್ಬಂದ್ಬಿಟ್ಟೆ ಅಂತ. ಅದು ಬೆಳಗ್ಗೆ ಬರ್ತಿದ್ದಂಗೆ ಏನಾದ್ರೂ ಅವ್ರ ಹತ್ರ ಒಂದು ಪಂಚಿಂಗ್ ಇದ್ದೇ ಇರುತ್ತೆ. ಮೇಕಪ್ ಕೂತಿರ್ತೀವಿ, ಬರ್ತಾರೆ, ಎಷ್ಟು ಹೊರ ನೋಡಿದೆ, ಸೈಡ್ಗೆ ಹೋಗ್ಲಿ ಹತ್ತಿಸ್ಕೊಂಡ್ ಬಂದೆ ಮೀನಮ್ಮ ಅಂತಾರೆ. ಏನ ಸರ್ ನಾಯಿ ಮೇಲೆ ಹತ್ತಿಸ್ಕೊಂಡ್ ಬಂದ್ರ? ಇಲ್ಲಮ್ಮ ಹಂಪ್ ಮೇಲೆ ಹತ್ತಿಸ್ಕೊಂಡ್ ಬಂದೆ. ನಾನು ಸರ್ ಹಂಗನ್ಬಿಟ್ಟು ಹೋಗ್ಬಿಡೋದು. ಏನ್ ಗೊತ್ತಾ ಮೀನಮ್ಮ, ನಿಂಗೊಂದು ವಿಷಯ ಗೊತ್ತಾ? ಗೊತ್ತಿಲ್ಲ ಸರ್, ನನಗೂ ಗೊತ್ತಿಲ್ಲ. ಅವರು ಹೇಳ್ತಾ ಇರ್ಬೇಕು. ಅವ್ರು ಯಾವಾಗ್ಲೂ ಒಂದು ಡೈಲಾಗ್ ಹೊಡಿತಾರೆ ಆಯ್ತಾ, ದೇವ್ರು ಒಳ್ಳೇದ್ ಮಾಡ್ಲಿ, ಅಯ್ಯೋ ಇರ್ಲಿ ಬಿಡಿ ಸರ್ ನನಗೆ ಅಂತಾರೆ. ಅದು ಮೊನ್ನೆ ಅವ್ರದ್ದು ನಾನು ಕಾಪಿ ಮಾಡಕ್ ಹೋಗಿ ಎಂತ ಪ್ರಾಬ್ಲಮ್ ಅಂದ್ರೆ, ಇಲ್ಲಿ ಪ್ರೊಡಕ್ಷನ್ ಅಲ್ಲಿ ಊಟ ಬಡಿಸ್ತಾ ಇದ್ರು, ಅವ್ರೇನೋ ತಂದು ಕೊಟ್ರು, ಅದಕ್ಕೆ ಥ್ಯಾಂಕ್ ಯು ಸರ್, ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಇವ್ರು ಜೆನ್ಯೂನ್ ಆಗಿ ಅಂದ್ರು. ನಾನು ನಿಮ್ಗಲ್ಲ ನಮ್ಗೆ ಅಂತ. ಅವರು ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಬಿಡಿ ಮೇಡಮ್, ಇಲ್ಲ ಸರ್ ಅವ್ರನ್ನ ರೇಗಿಸ್ತಿರೋದು ನಾವು, ಅವ್ರ ಆ ಥರ ಯಾವಾಗ್ಲೂ ಹೇಳ್ತಿರ್ತಾರೆ, ಅದಕ್ಕೆ ಹಂಗಲ್ಲ ಮೇಡಮ್, ದೇವ್ರೆಲ್ಲ, ಅಯ್ಯೋ ದೇವ್ರೆ ಇವ್ರನ್ನ ಫುಲ್ ಅಪಾರ್ಥ ಮಾಡ್ಕೊಂಡ್ಬಿಟ್ರು ಅನ್ಕೊಂಡ್ ಬಂದ್ವಿ. ಸೊ ಈ ತರ ನಡೀತಾ ಇರುತ್ತೆ ಅವಾಗ ತುಂಬಾ ಮಿಸ್ಕಮ್ಯುನಿಕೇಶನ್ಸ್. ಯಾರ ಜೊತೆ ಜಗಳ ಮಾಡ್ಕೊಂಡಿದ್ದೀರಾ ಸೆಟ್ಟಲ್ಲಿ? ಯಾಕಮ್ಮ ಬಿಡ್ತು ನಾವೇನು ಜಗಳ ಮಾಡಲ್ಲಪ್ಪ. ಇಲ್ಲ, ಆ ಥರ ಹಾಗೇ ಇಲ್ಲ. ಫನ್ ಜಾಸ್ತಿ. ಒಂದ್ಸಲ ಫುಲ್ ಯಾರು ಕೇಳಿಸ್ಕೊಂಡಿಲ್ಲ ಅಂತ ನಮ್ಮ ಡೈರೆಕ್ಟರ್ ಸ್ವಲ್ಪ ಏಯ್ ಅಂತಾರೆ. ಅವಾಗ ಒಂದು ನಿಮಿಷ ಸೈಲೆಂಟ್ ಆಗ್ತೀವಿ ಅಷ್ಟೇ, ಮತ್ತೆ ಅದೇ ಬಾಳು. ಒಂದ್ಸತಿ ಬರ್ತಾ ಇದಾರೆ ಶ್ರವಣ್ ಸರ್ ಬ್ರೇಕ್ಗೆ ಅಂತ, ನಾವೆಲ್ಲ ಚೇರ್ಗಳು ಹಾಕೊಂಡು ಎಲ್ಲರೂ ಹಾಡು ಶುರು ಮಾಡ್ಕೊಂಡ್ಬಿಟ್ಟಿದೀವಿ. ನಮ್ಮ ಮೀನಾ ತುಂಬಾ ಚೆನ್ನಾಗಿ ಹಾಡ್ತಾಳೆ, ತುಂಬಾ ಚೆನ್ನಾಗಿ ಭರತನಾಟ್ಯ ಮಾಡ್ತಾಳೆ. ನಮ್ಮ ಕೆಪಿನೂ ಅಷ್ಟೇ, ಕೆಪಿ ಅವಳು ಬ್ಯೂಟಿಫುಲ್ ಆಗಿ ಹಾಡ್ತಾಳೆ. ನಂದು ತುಂಬಾ ಕರ್ಣಕಠೋರವಾಗಿರುತ್ತೆ, ಅವಳು ಚೆನ್ನಾಗಿ ಹಾಡ್ತಾರೆ, ತುಂಬಾ ಚೆನ್ನಾಗಿ ಹಾಡ್ತಾರೆ. ಇಬ್ರು ಸೇರಿ ಹೌದು ಅಲ್ವಾ? ಹಂಗ ಮಾಡಿನೇ ಅವಳು ಎಲ್ಲರ ಮನ್ಸು ಗೆದ್ದಿದ್ದು ಮನೇಲಿ. ಒಂಥರ ಗ್ರೇಟ್ ಮೀನಾ. ಇಲ್ಲ, ಬಟ್ ಅದರ್ವೈಸ್ ಆಲ್ಸೋ ನಾನು ಅವ್ರ ಹತ್ರನೂ ಈ ಮಾತು ಯಾವತ್ತೂ ಹೇಳಿಲ್ಲ. ಶಿ ಇಸ್ ವೆರಿ ಮೆಚ್ಯೂರ್ಡ್ ಆ್ಯಂಡ್ ವೆರಿ ವೈಸ್. ಅವಳ ಥಿಂಕಿಂಗಲ್ಲಿ ಯಾವ ಸಿಚುವೇಶನ ಹೆಂಗೆ, ನಾನು ನಿಜವಾಗ್ಲೂ ಮನ್ಸಲ್ಲಿ ಅಂದ್ಕೊಂಡಿದ್ದೀನಿ, ಹೆಣ್ಮಕ್ಳು ಅಂದರೆ ಹಿಂಗೆ ಇರಬೇಕು, ಎಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಳೆ, ಎಲ್ಲೂ ನಿಷ್ಠೂರ ಆಗಲ್ಲ. ಅಟ್ ದ ಸೇಮ್ ಟೈಮ್ ಒಂಥರ
ಅನುಸರಿಸ್ಕೊಂಡು ಹೋಗ್ತಾರೆ ಅಂತಾರಲ್ಲ, ಸೊ ಆ ಥರ ಅವ್ರ ಸೆಟ್ಟಲ್ಲಿ ನನಗೆ ಗೊತ್ತಾಗ್ತಿರುತ್ತೆ ಅವಳು ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ ಅಂತ. ಬಟ್ ಆದ್ರೂ ಆ ಸೀನ್ ಮುಗಿದಾಗ ಅಥವಾ ಇನ್ನೊಂದು ಸೀನ್ ಇದೆ ಕಾಸ್ಟ್ಯೂಮ್ ಚೇಂಜ್ ಮಾಡಿ ಅಂದಾಗ ಒಂದೊಂದು ಎಕ್ಸ್ಪ್ರೆಷನಲ್ಲೇ ಒಂದು ಹಿಂಟ್ ಕೊಟ್ಬಿಟ್ಟು ಹೋಗ್ತಾಳೆ. ಸೊ ಐ ಅಪ್ರಿಷಿಯೇಟ್ ದಟ್ ಇನ್ ಹರ್ ಆಲ್ವೇಸ್. ಅಯ್ಯೋ ದೇವ್ರ, ಸೀರಿಯಸ್ ಆಗಿ ಅದು ಸರ್ ಹೇಳ್ತಿದ್ದಾರೆ, ಡೈರೆಕ್ಟರ್ ಸರ್, ಹಿಂಗಿದೆ ಮೇಡಮ್, ನೀವು ಹಿಂಗೆ ಮಾಡ್ಬೇಕು ಸರ್. ನಿಜವಾಗ್ಲೂ ಸೀನ್ ಪೇಪರ್ ಇಲ್ಲಿ ಇದೆಯಾ ಸರ್? ಹ್ಞೂ ಮೇಡಮ್ ನೋಡಿ ಅಂತ ತೋರಿಸ್ತಿದ್ದಾರೆ, ಅದ್ರಲ್ಲಿ ಇದೆ ಸರ್. ಹೆಂಗೆ ಸರ್ ಅಂದರೆ ಶ್ರವಣ್ ಸರ್ ಒಂದ್ಸಲ ಮಾಡಿ ತೋರಿಸಿದ್ರು. ಆಮೇಲೆ ಮಾನಿಟರ್ ಎಲ್ಲ ಮಾಡೋಕೆ ಹೋಗ್ಬಿಡಿ ಮೇಡಮ್, ಡೈರೆಕ್ಟ್ ಟೇಕಲ್ಲಿ ಮಾಡ್ಬಿಡೋಣ ಅಂದರು. ನಾನು ಕೂತೆ ಸ್ಟಾರ್ಟ್ ಮಾಡಿದೆ, ಇಲ್ಲಿ ನಿಂತಿದ್ದೆ ವಲ್ಲಭ, ರಕ್ಷಾ, ಮಾವ ಎಲ್ಲ ನಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಂಗೊಂಥರ ಸರ್ ನಗ್ಬೇಡಿ ಸರ್ ಪ್ಲೀಸ್, ಮುಗಿಸ್ಬಿಡ್ತೀನಿ ಅಂತ ಎರಡೇ ಟೇಕು ಮುಗಿಸ್ದೆ. ನಂಗೆ ಅದು ಔಟ್ಪುಟ್ ಹೆಂಗೆ ಬರುತ್ತೆ ನೋಡೋಕೆ ಭಾರಿ ದಿನದಿಂದ ಕಾಯ್ತಾ ಇದ್ದೆ. ಅದು ಮೊನ್ನೆ ಬಂತು, ನನಗೆ ಒಂಥರ ಖುಷಿಯಾಗೋಯ್ತು. ನಾವೆಲ್ಲರೂ ಅಂತೂ ಎಲ್ಲೆಲ್ಲಿಂದನೋ ನಿಂತ್ಕೊಂಡು ನೋಡ್ಕೊಂಡು, ಅಲ್ಲೆಲ್ಲ ಕ್ಯಾಮ್ರಾ ಇರುತ್ತಲ್ಲ ಮುಂದೆ ಬರಕ್ ಬಿದ್ದು ಬಿದ್ದು ನಾವು ನಕ್ಕೊಂಡು ಚೆನ್ನಾಗಿತ್ತು ಅದು ಒಂಥರ ಎಕ್ಸ್ಪೀರಿಯನ್ಸ್. ಅಂದ್ರೆ ಎಲ್ರು ಇವಾಗ ಒಂದು ಆಸನ ಇದೆ ಅಂದ್ರೆ ಅದು ವ್ಯಾಘ್ರಾಸನ ಅನ್ನೋ ಥರ ಈಗ ಗೊರ್ಕೆ ಎಲ್ಲದನ್ನ ವ್ಯಾಘ್ರಾಸನ ಅಂತಾರೆ ಅಂತ. ಆ್ಯಕ್ಚುಲಿ ಹೌದು, ಗೊರ್ಕೆನ ವ್ಯಾಘ್ರಾಸನ ಅಂತಾರೆ. ಹೌದಾ? ಸೌಂಡ್ ಬರುತ್ತಲ್ಲ ಅತ್ತೆ, ಗುರುಕಿಗಾಗಿ ಮಾಡೋದು, ಲಂಗ್ಸ್ಗ ಅಥವಾ ಉಸಿರಾಟಕ್ಕೆಲ್ಲ ಹೆಲ್ಪ್ ನಂಗೆ ಗೊತ್ತಿಲ್ಲ, ಬಟ್ ಮಾವಂಗ ಅದೇ ಹೇಳಿರೋದು. ಓ, ನೀನ್ ಅದನ್ನೇ ನಿಜ ಅಂತಾನು ನಂಬ್ಕೊಂತಾ ಇದೀಯ ನೋಡಿ, ಎಷ್ಟು ಹಾನೆಸ್ಟ್ ಇದ್ದಾಳೆ ಅವಳು. ಇನ್ನು ಗಣೇಶ ಹಬ್ಬ ಇರೋದ್ರಿಂದ, ಸೊ ನಿಮ್ಮ ಮನೆಯಲ್ಲಿ ಗಣೇಶ ಹಬ್ಬ ಎಷ್ಟು ಸ್ಪೆಷಲ್ ಅಂದ್ರೆ ನಮಗೆ ಗೊತ್ತು, ತುಂಬಾ ಟ್ರೆಡಿಷನ್ ಫ್ಯಾಮಿಲಿ, ಸಾಕಷ್ಟು ಪೂಜೆಗಳು ಅಂತಂದ್ರೆ ಮುಂದೆ ಇರುವಂತಹ ಕುಟುಂಬ ನಿಮ್ದು. ಸೊ ಗಣೇಶ ಹಬ್ಬ ಅಂದ್ರೆ ನಿಮಗೆ ಫಸ್ಟ್ ಏನ್ ನೆನಪಾಗತ್ತೆ? ಓಕೆ, ಸೊ ನೀವು ಅದೇ ತುಂಬಾ ಟ್ರೆಡಿಷನಲ್ ಫ್ಯಾಮಿಲಿ ಅಥವಾ ನಮಗೆ ಮಾರಲ್ಸ್ ಹೇಳ್ಕೊಟ್ಟಿದ್ದಾರೆ. ಇನ್ನೊಂದು ಹೇಳ್ಬೇಕು, ಅತ್ತೆ ಹರಿಕತೆ ಮಾಡಿದ್ರು ಒಂದು ಎಪಿಸೋಡ್ ಅಲ್ಲಿ, ಸಖತ್ತಾಗಿ ಮಾಡಿದ್ರು. ನಿಜವಾಗೂ ನಾವು ಕ್ಯಾಮ್ರಾ ಮುಂದೆ ನಿಂತಿದ್ದೀವಿ, ಕ್ಯಾಮ್ರಾ ಏನದೇ ಮರ್ತೋಗಿದ್ದೀನಿ, ನಾನಂತೂ ಎಂಜಾಯ್ ಮಾಡ್ತಾ ಇದ್ದೀನಿ. ಆ ಲೈವ್ ಕೇಳಿ ನೀನು ಸಿಕ್ಕಾಪಟ್ಟೆ ವರ್ಷಗಳೇ ಆಗಿತ್ತು. ಈಗಿನ ಇದರಲ್ಲಿ ನನ್ನ ಹರಿಕತೆ ಕೇಳೇ ಇಲ್ಲ. ಎಷ್ಟು ಚೆನ್ನಾಗಿ ಹೇಳಿದ್ರು ಗೊತ್ತಾ. ಅದೇ ಹೇಳಿದೆ, ಬಿಡಕ್ಕೆ ಹೋಗ್ಬಿಡಿ ಅತ್ತೆ, ಈ ಥರ ಯಾರು ಸಿಗಲ್ಲ ಇವಾಗ ಅಂತ. ನಾವು ಅಷ್ಟೇ ಶ್ರವಣ್ ಸರ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಪ್ಲಸ್ ಅವರು ರೆಡಿ ಇದ್ರು, ಈ ಹಾರ್ಮೋನಿಯಂ ತಬ್ಲಾ ಬೇಕೇ ಬೇಕು ಸರ್, ಬಿಕಾಸ್ ಆ ಎಫೆಕ್ಟ್ ಬಂದಾಗ್ಲೇನೆ. ಸೊ ನೀವೀಗ ಹರಿಕತೆ ಅಥವಾ ನಿಮ್ಮ ಗಣೇಶ ಹಬ್ಬ ಹೆಂಗೆ ಅಂದರೆ, ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಅಥವಾ ನಮ್ಮ ತಾತ ಯಾವಾಗಲೂ ಹರಿಕತೆಗಳಲ್ಲಿ ಹೇಳೋದು ಉಂಟು. ಈ ಹರಿಕತೆ ಅನ್ನೋದು ಹರಿಕತೆ ದಾಸರು ಒಂದು ಸೀಸನ್ ಇದ್ದಂಗೆ. ಮಳೆಗಾಲದಲ್ಲಿ ಹೆಂಗೆ ಛತ್ರಿಗೆ ಡಿಮ್ಯಾಂಡು, ಹರಿಕತೆ ಗಣೇಶ ಹಬ್ಬ ಮತ್ತು ನವರಾತ್ರಿ ಎಲ್ಲ ಬಂದರೆ ದಾಸರಿಗೆ ಡಿಮ್ಯಾಂಡು ಅಂತೆಲ್ಲ ಹೇಳೋರು. ಸೊ ಹಾಗೆ ನಮ್ಮ ತಾಯಿಗೆ 2-3 ಹರಿಕತೆಗಳಿರೋದು. ನಾವೆಲ್ಲ ಒಂಚೂರು ದೊಡ್ಡವರಾಗ್ತಾ ಆಗ್ತಾ ನಮ್ಮನ್ನು ಒಂದು ಕಡೆ ಕಳಿಸಿ, ಸುಮ್ಮನೆ ಅದು ನಮಗೂ ಒಂದು ಸ್ಟೇಜ್ ಸಿಕ್ಕಂಗೂ ಇರುತ್ತೆ, ಅವ್ರಿಗೂ ಒಂದು ಧೈರ್ಯ ಬರುತ್ತೆ ಅಂತ ಸಾಮಾನ್ಯ ಅಮ್ಮನ ಜೊತೆನೇ ಹೋಗ್ತಾ ಇದ್ದಿದ್ದು. ಅವಾಗ ಈ ಲಕ್ಸಂದ್ರ ಅಂತ ಕಡೆ ಎಲ್ಲ ಒಬ್ಬರನ್ನೇ ಕಳಿಸ್ಬಿಡ್ತಿದ್ರು. ಅದು ಹೋಗಿ ನಿಂತ್ರೆ ಇಷ್ಟು ದೊಡ್ಡ ಪೆಂಡಾಲು, ಎಷ್ಟೊಂದು ಜನ ಬರ್ತಿದ್ರು, ಒಂದು ಭಯ. ನಮ್ಮ ತಂದೆ ನನಗೆ, ನಾನು ನಮ್ಮ ಅಪ್ಪಂಗೆ ಹೇಳ್ತಾನೆ ಇರ್ತಿದ್ದೆ, ಬಾಯ್ಪಾಠ ಮಾಡ್ಕೊಂಡಿರೋದನ್ನ ಹಾಂ ಅಂತ ಕೇಳ್ತಾನೆ ಇರೋರು ನಮ್ಮ ತಂದೆ ಡ್ರೈವ್ ಮಾಡುವಾಗ. ಕರೆಕ್ಟಾಗಿ ಹೋಗಿ ಸ್ಟೇಜ್ ಮೇಲೆ ನಿಂತ್ಕೊಂಡ್ರೆ ಫಸ್ಟ್ ವರ್ಡೇ ಮರ್ತೋಗ್ತಿದ್ದೆ. ಅವ್ರು ಹಾರ್ಮೋನಿಯಂ ಅವರ ತಬ್ಲದನ್ನ ಕೇಳೋದು, ಪ್ರಸನ್ನ ಫಸ್ಟ್ ಏನದು, ಫಸ್ಟ್ ಯಾವುದಮ್ಮ, ಯಾವುದು ಕೀರ್ತನಾರಂಭ ಕಾಲದಲ್ಲಿ ಅಂತ ಬರುತ್ತೆ. ನಾನು ಅದನ್ನೇ ಮರ್ತೋಗ್ಬಿಡ್ತಾ ಇದ್ದೆ. ಅದು ಹಿಂಗಪ್ಪ ಆಮೇಲೆ ಹೆಂಗೋ ನೆನಪು ಮಾಡೋದು, ಅವ್ರು ಹೇಳೋರು. ಆ ಥರ ಆ ವಯಸ್ಸಿಂದ ಹರಿಕತೆ ಕಲ್ತಿರೋದ್ರಿಂದ ಗಣೇಶ ಹಬ್ಬ ಅಂದರೆ ನಮ್ಮ ತಾಯಿ ಹಾಕೋತಾ ಇದ್ದಿದ್ದು ಕ್ಯಾಲೆಂಡ್ರು, ಆ ಕ್ಯಾಲೆಂಡ್ರಲ್ಲಿ ಅವ್ರು ಹಾಕ್ತಾ ಇದ್ದಿದ್ದು ಗುರುತುಗಳು. ಆಮೇಲೆ ನಾವು ಗಣೇಶ ಹಬ್ಬಕ್ಕೆಲ್ಲ ಹೋಗಿ ಹರಿಕತೆ ಮಾಡ್ತಾ ಇದ್ದಿದ್ದು. ಮತ್ತು ನಾವು ಮಕ್ಕಳೆಲ್ಲ 101 ಗಣಪತಿ ನೋಡ್ತೀನಿ, 500 ಗಣಪತಿ ನೋಡಿ ಅಕ್ಷತೆ ಹಾಕ್ತೀನಿ ಅಂತ ಹೋಗೋದು, ಕೈಕಾಲೆಲ್ಲ ನೋವು ಬರೋದು, ಮಾರನೇ ದಿನ ಸ್ಕೂಲಿಗೆ ರಜಾ ಹಾಕೋದು, ನಿಮ್ಮನೇಲಿ ಗಣೇಶ ಕೊಡ್ಸಿದ್ದೀರಾ ಅಂತ ಅವೆಲ್ಲ ನೆನಪಾಗುತ್ತೆ. ಗಣೇಶ ಹಬ್ಬ ಇಲ್ಲ, ನಾನು ಸಿಕ್ಕಾಪಟ್ಟೆ ಸೈಲೆಂಟ್. ನನ್ನ ತಂಗಿ ಆ್ಯಕ್ಚುಲಿ ಅವಳು ಹಾಗೆ ಸ್ವಲ್ಪ ಬೋಲ್ಡ್ ಇದ್ಲು, ನಾ ಹಾಗಲ್ಲ. ನಾನು ಸ್ವಲ್ಪ ಅಂದರೆ ಆಲ್ಮೋಸ್ಟ್ 7th ಸ್ಟ್ಯಾಂಡರ್ಡ್ವರೆಗೂ ಒಂಚೂರು ರೋಡಲ್ಲಿ ಇದ್ದಿದ್ದು ಜಾಸ್ತಿ, ಆಮೇಲೆ ಫುಲ್ ಮನೆಯೇ. ಬಟ್ ನನಗೆ ಗಣೇಶ ಹಬ್ಬ ಅಂದರೆ ಹೆಂಗೆ ಅಂದರೆ, ನಂಗೆ ಗಣೇಶ ಕೂರಿಸ್ಬೇಕಂತ ಭಾರಿ ಆಸೆ ಇರ್ತಿತ್ತು. ಆಗ ನಮ್ಮ ಮನೇಲಿ ಗಣೇಶ ಎಲ್ಲ ತಂದು ಅದೆಲ್ಲ ತುಂಬ ಮಡಿ ಮೈಲ್ಗೆ ಇರಬೇಕು, ನಮಗೆಲ್ಲ ಆಗಲ್ಲ, ಬರಲ್ಲ ಅಂತ ಹೇಳ್ತಿದ್ರು. ಬಟ್ ನಾವೇನು ಮಾಡ್ತಿದ್ವಿ ಅಂದರೆ, ಕ್ಯಾಲೆಂಡರಲ್ಲಿ ಬರುತ್ತಲ್ಲ ಗಣೇಶ ಫೋಟೋ, ಕಟ್ ಮಾಡಿಬಿಟ್ಟು ಚೇರ್ ಮೇಲೆ ಇಟ್ಟು ಅದನ್ನೆಲ್ಲ ಅದು ಹೂವು ಹಾಕಿ ಅಲಂಕಾರ ಮಾಡಿ ನಮ್ಮ ವಠಾರದಲ್ಲಿರೋ ಮಕ್ಕಳನ್ನೆಲ್ಲ ಕರ್ಕೊಂಡು ಗಣೇಶ ಕೂರಿಸಿದ್ದೀನಿ ಬನ್ನಿ ಅನ್ನೋದು. ಈ ಥರ ಎಲ್ಲ ಮಾಡ್ತಿದ್ವಿ. ಅದೆಲ್ಲ ನೆನಪಾಗಿದ್ದು ಗಣೇಶ ಹಬ್ಬ ಅಂದರೆ. ಆಮೇಲೆ ಇವ್ರು ಹೇಳ್ದಂಗೆ 11 ಗಣಪತಿನ ಹುಡ್ಕೊಂಡು ಅಕ್ಷತೆ ಹಾಕೋದಂತೆ, ಆ ಥರ ಎಲ್ಲ ನಾವು ಮಾಡಿದ್ವಿ. ಆಮೇಲೆ ನಮ್ಮ ಏರಿಯಾ ಗಣಪತಿ, ಪಕ್ಕದ ಏರಿಯಾ ಗಣಪತಿ ಕಾಂಪಿಟೇಷನ್ ಮೇಲೆ ಕೂರಿಸೋರು. ನನಗೆ ನನ್ನ ಏರಿಯಾದಲ್ಲಿರೋ ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಪರಿಚಯ ಇದ್ದರು. ಅವ್ರ ಏರಿಯಾದಲ್ಲಿ ಯಾವುದೋ ಬೇರೆ ಸಾಂಗ್ ಬರ್ತಿದೆ ಅಂದರೆ, ಇದು ಅದಕ್ಕಿಂತ ಚೆನ್ನಾಗಿರೋ ಸಾಂಗ್ ಬರಬೇಕು, ಫೋನ್ ಮಾಡೋದು, ಅವ್ರ ಏರಿಯಾದಲ್ಲಿ ಆ ಸಾಂಗ್ ಹಾಕ್ತಿದ್ರು, ನೀವು ಈ ಸಾಂಗ್ ಹಾಕೋ ಅಂತ ಹೇಳೋದು. ಆ ಥರ ಎಲ್ಲ ಮಾಡ್ತಿದ್ವಿ, ಚೆನ್ನಾಗಿರ್ತಿತ್ತು. ಇನ್ನೂ ಸ್ಪೆಷಲ್ ತವ್ರ ಮನೆಯಿಂದ ಬಾಗ್ನ ಬರುತ್ತೆ. ಸೊ ಹೇಳಿ, ಎಷ್ಟು ಖುಷಿ ಇದೆ ತವ್ರ ಮನೆಯಿಂದ ಬಾಗ್ನ ತಗೊಳಕ್? ಇಬ್ರು ಮದುವೆ ಆಗಿದೆ. ಖುಷಿ ಇದೆ. ಇದು 2ನೇ ವರ್ಷದ್ದು ನಂದು.
ಈ ಸಲ ಅದೊಂಥರ ಡಿಫ್ರೆಂಟ್ ಫೀಲಿಂಗು. ಯಾವಾಗೂ ನನಗೇನೋ ಕುಂಕುಮ ತಗೊಳ್ಳೋದು ಅಂದ್ರೆ ಒಂಥರ ಹೊಸದು. ಅವಾಗ ಈಗ ನಮ್ಮ ಅಮ್ಮ ಕರೆದ್ಬಿಟ್ಟು ಈಗ ಗೌರಿ ಹಬ್ಬಕ್ಕೆ ಮನೆಗೆ ಬಾ ಕುಂಕುಮ ಕೊಡಬೇಕು ಅಂದಾಗ ಹೌದಾ ನಾನು ಅಷ್ಟೊಂದು ದೊಡ್ಡೋಳಾಗಿದ್ದೀನ ಅನ್ನೋ ಫೀಲ್ ಬರುತ್ತೆ ನನಗೆ. ಬಟ್ ಆ ಥರ ಇದೆ ಅದೊಂಥರ ಚಂದ. ಹಾಂ ಹಂಗೆ ಅನಿಸುತ್ತೆ ಮದುವೆ ಆದ್ಮೇಲೆ ಇಷ್ಟೊಂದೆಲ್ಲ ಮರ್ಯಾದೆ ಸಿಗುತ್ತಾ ಅಂತ. ಮ್ಯಾಮ್ ಅದೇ ನಮ್ಮ ಮನೇಲೂ ತಾಯಿ ತಂದೆ ಇದ್ದಾಗ ಇಟ್ ವಾಸ್ ವೆರಿ ಸ್ಪೆಷಲ್. ಇದೇ ಥರ ನಾವು ಹೋಗಿ ಬಾಗ್ನೆಲ್ಲ ತೊಗೊಂಬರ್ತಾ ಇದ್ವಿ. ಅನ್ಫಾರ್ಚುನೇಟ್ಲಿ ಈಗ ಕೆಲವು ವರ್ಷಗಳಿಂದ ಇಬ್ಬರು ಕಾಲವಾಗಿದ್ದಾರೆ. ಸೊ ಹಾಗಾಗಿ ಗಂಡನ ಮನೆನೇ ಎಲ್ಲ ಆಗಿದೆ. ಆ್ಯಂಡ್ ಅಷ್ಟೊಂದೆಲ್ಲ ನಮಗೂ ಫಾರ್ಮ್ಯಾಲಿಟೀಸ್ ಎಲ್ಲ ಏನಿಲ್ಲ. ತಾಯಿ ಮನೆ ತವ್ರ ಮನೆ ಅನ್ನುವಂಥದ್ದು ಗಂಡನ ಮನೇಲೇ ಗಂಡ ಮತ್ತು ನಮ್ಮ ಗಂಡನ ಮನೆಯವರು ಅವರೆಲ್ಲರೂ ನಮ್ಮನ್ನು ಚೆನ್ನಾಗೇ ನೋಡ್ಕೊಳ್ಳೋದ್ರಿಂದ ಆ ಥರ ಯಾರು ಕೊಟ್ಬಿಡ್ತಾರೆ. ಈಗ ನೋಡಿ ಮೊನ್ನೆ ಏನಾಯಿತು, ನಾವೊಂದು ದೇವಸ್ಥಾನಕ್ಕೆ ಹೋಗಿದ್ವಿ. ನಂದು ಬಳೆ ಎಲ್ಲ ಸ್ವಲ್ಪ ಒಡೆದೋಗಿ ಕಮ್ಮಿ ಆಗಿಬಿಟ್ಟಿತ್ತು. ನಾನು ಸುಂದರ ಸರ್ ಹತ್ರ ಹೇಳಿದೆ. ಸುಂದರ ಸರ್ ಅವ್ರ ಹತ್ರನೂ ಹೇಳಿಲ್ಲ, ಅಲ್ಲಿ ಅಂಗಡಿ ಇತ್ತು, ಒಂದೆರಡು ಬಳೆ ತೊಗೋಬೇಕು ಸರ್ ಶೂಟಿಂಗ್ದು, ಇಲ್ಲಿ ಹೋಗೋಕ್ಕೆ ಆಗಲ್ಲ ಅಂತ. ಹಂಗೆ ಹೇಳಿ ನಮ್ಮ ಪಾಡಿಗೆ ನಾವು ಒಳಗಡೆ ಬಂದು ಶೂಟ್ ಮಾಡ್ತಾ ಇದ್ದೀವಿ. ಸುಂದರ ಅವ್ರು ಹೋಗಿ ಒಂದು 3 ಡಜನ್ ಹಸಿರು ಬಳೆಗಳನ್ನ ತೊಗೊಂಡು ಅಕ್ಕಯ್ಯ ತಗೋ ಅಕ್ಕಯ್ಯ ಹಾಕೋ ಇದನ್ನ ಅಂತ. ಅದ್ರ ಹಿಂದಿನ ದಿನ ತಾನೇ ನಾವು ಬಾಗಿನಿದ್ದು ಸೀನ್ ಎಲ್ಲ ಮಾಡಿದ್ವಿ. ಅವ್ರು ಅವಾಗ ನಂಗೇನೂ ಗೊತ್ತಿಲ್ಲ ಅಕ್ಕಯ್ಯ. ಅವ್ರು ಹಂಗೆಲ್ಲ ಸುಮ್ಮನೆ ಎಕ್ಸಾಜುರೇಟ್ ಮಾಡೋರಲ್ಲ. ಈಸ್ ವೆರಿ ಒಂಥರ ತುಂಬ ಗಂಭೀರ. ಅವ್ರನ್ನ ನೀವು ಸ್ಕ್ರೀನಲ್ಲಿ ಏನು ನೋಡ್ತೀರೋ ಆಫ್ ಸ್ಕ್ರೀನ್ ಅವ್ರು ತುಂಬ ಗಂಭೀರ. ನಂಗೆ ನೆನ್ನೆ ನಿಮಗೆ ಬಾಗ್ನ ಕೊಡೋ ಸೀನ್ ನಂಗೆ ತುಂಬ ಖುಷಿ ಆಯಿತು, ನಮ್ಮ ಅಕ್ಕನ್ನೇ ನೋಡ್ದಂಗೆ ಆಯಿತು ಅಂತ ಹೇಳಿ ಬಳೆ ಕೊಟ್ರಲ್ಲ. ನಂಗೆ ನಿಜವಾಗ್ಲೂ ಆ ಮೂಮೆಂಟ್ನ ನಾನು ಮನೆಗೆ ಹೋಗಿ ನಮ್ಮ ಯಜಮಾನ್ರ ಹತ್ರನೂ ಹೇಳಿದೆ. ಆ್ಯಂಡ್ ದಟ್ ವಾಸ್ ಲೈಕ್ ಅ ಸ್ಪೆಷಲ್. ಅದು ಗಾಜಿನ ಬಳೆ ಅವ್ರು ನಮಗೆ ಕೊಟ್ಟಿದ್ದು ಒಂಥರ ಭಗವಂತ ಯಾರ್ದೋ ಒಂದು ರೂಪದಲ್ಲಿ ನಮಗೆ ಆ ಕೊರಗನ್ನು ನೀಗಿಸ್ತಾನೆ ಅನ್ನೋದು ಒಂದು ಖಾತ್ರಿ ಆಯಿತು. ಆ್ಯಂಡ್ ಇಟ್ ವಾಸ್ ಅದು ದೇವಸ್ಥಾನದ ಸನ್ನಿಧಿಯಲ್ಲೇ ಆಗಿದ್ದು ನಂಗೆ ಒಂಥರ ಒಂದು ಪಾಸಿಟಿವ್ ವೈಬ್ ಕೊಡ್ತು. ಸೊ ಇನ್ನು ಗಣೇಶ ಹಬ್ಬ ಅಂದ್ರೆ ಮೇನ್ ತಿಂಡಿ ಅದ್ರಲ್ಲೂ ಎಲ್ಲಾರ್ಗೂ ಇಷ್ಟ. ಅಂದ್ರೆ ಅಮ್ಮ ಏನ್ ಮಾಡಿದ್ದಾರೆ ಅಡಿಗೆಗೆ, ಯಾವ ತರ ಅಡಿಗೆ ಮಾಡ್ಬೇಕು, ಯಾವ ಸ್ವೀಟು ತುಂಬಾ ರೆಗ್ಯುಲರ್ ಆಗಿರುತ್ತೆ. ಸೊ ನಿಮ್ಮಿಬ್ರಿಗೂ ಯಾವ ಸ್ವೀಟ್ಗಳು ಇಷ್ಟ ಗಣೇಶ ಹಬ್ಬದಲ್ಲಿ ಮಾಡುವಂಥದ್ದು? ಒಬ್ಬಟ್ಟು ಅಮ್ಮ ಮಾಡೋ ಒಬ್ಬಟ್ಟು ಇಷ್ಟ. ಆಮೇಲೆ ಕಡುಬು ಮಾಡ್ತಾರೆ, ಬಟ್ ಮುಂಚೆ ಇಷ್ಟ ಆಗ್ತಿತ್ತು, ಇವಾಗ ಒಬ್ಬಟ್ಟು. ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತೀರಾ? ಅಯ್ಯೋ ಇಲ್ಲ, ಕಲಿತಾ ಇದ್ದೀನಿ. ನಾವು ಕೇಳೋದು ಮೀನಾ ನೀನೇನು ತುಂಬ ಚೆನ್ನಾಗಿ ಮಾಡ್ತೀಯ ಅಂದರೆ ದೊಡ್ಡದಾಗಿ ನಾನು ಅತ್ತೆ ಪೆಪ್ಪರ್ ಚಿಕನ್ ಅತ್ತೆ ತುಂಬ ಮತ್ತೆ ಮಾಡ್ಕೊಂಡು ತಗೊಂಬಾ, ಬರೀ ಹೇಳ್ತೀಯಲ್ಲ ಏನು ಚೆನ್ನಾಗಿ ಮಾಡ್ತೀನಿ ಅಂತ. ಇಲ್ಲ ಅತ್ತೆ ಮಾಡ್ಕೊಂಬರ್ತೀನಿ ಅಂತ. ನೋಡಿ ಅದನ್ನು ಕಮ್ಮಿ ಆಗೋಗಿದೆ ಇವಾಗ ಮಾಡೋದು. ಸ್ವಲ್ಪ ಗಂಡಂಗೆ ಅಡುಗೆ ಮಾಡಿಕ್ಕಾಗ್ತಿಲ್ಲ ನನಗೆ. ಗಂಡಂಗೆ ಅಷ್ಟೇ ಸೀಮಿತ ಅವ್ರ ಅಡುಗೆ. ಮಾಡ್ಕೊಂಬರ್ತೀನಿ, ತಗೋಬಾರ್ದು, ಮಾಡ್ಕೊಡ್ತೀನಿ. ಮಾಡ್ಕೊಟ್ಟಿಲ್ಲ ಅಂದ್ರೆ ನಮ್ಮ ಚಾನೆಲ್ಗೆ ಇನ್ನೊಂದ್ಸಲ ಇಂಟರ್ವ್ಯೂ ಬಂದಾಗ ಹೇಳ್ಬಿಡ್ತೀನಿ ಅಂತ ವಿಷಯ ನಾನು ಚೆನ್ನಾಗಿ ಹೇಳ್ತೀನಿ. ಪಕ್ಕ ಹೇಳ್ತಾರೆ ಪಕ್ಕ. ಸೊ ಇವಾಗ ಗಣೇಶೋತ್ಸವ ನಡೀತಾರೆ ಅಂದ್ರೆ ಎಲ್ಲಾ ಸೀರಿಯಲ್ ಅವರು ಸೇರ್ಕೊಂಡು ಚೆನ್ನಾಗಿ ಶೂಟ್ ಆಗ್ತಿದೆ ಅಂತಾನು ಗೊತ್ತಾಗ್ತಿದೆ. ಸೊ ಹೇಗಿದೆ ಈ ಎಕ್ಸ್ಪೀರಿಯನ್ಸ್, ಹೇಗಿದೆ ಕಲರ್ಸ್ ಕನ್ನಡ ಜೊತೆ ಈ ವರ್ಷ ಸೆಲೆಬ್ರೇಟ್ ಮಾಡ್ಕೊಳ್ತಾ ಇರೋದು? ಒಂಥರ ಖುಷಿ ಇದೆ ಎಲ್ಲರೂ ಒಟ್ಟಿಗೆ ಸೇರಿರೋದು. ಆಮೇಲೆ ನಾವು ಯೂಶಲ್ ಆಗಿ ನಮ್ಮ ಟೀಮ್ ಮಾತ್ರ ನೋಡ್ತಿರ್ತೀವಿ. ಈ ಎಲ್ಲ ಸೀರಿಯಲ್ ಹೀರೋಯಿನ್ಸ್ನು ನೋಡಿದಾಗ ಅವ್ರು ಹೆಂಗೆ ನಮ್ಮನ್ನು ಟ್ರೀಟ್ ಮಾಡ್ತಾರೆ. ನಂಗೆ ಖುಷಿ ಏನು ಅಂದರೆ ಎಲ್ರಿಗೂ ಮೀನಾ ಗೊತ್ತು. ಬರ್ತಾ ಚೆನ್ನಾಗಿತ್ತು ನಿಮ್ಮ ಸೀನ್ ಅಂದರೆ ಹೌದಾ ನಾನು ನಿಮಗೆ ಗೊತ್ತಾ ಅನ್ನೋ ಫೀಲ್ ನನಗೆ. ಅವ್ರನ್ನ ನಾನು ಟಿ ವಿಲಿ ನೋಡಿದ್ದೀನಿ ಅನ್ನೋ ಫೀಲು, ಅವ್ರು ನನ್ನನ್ನು ಟಿ ವಿಲಿ ನೋಡಿದ್ದಾರೆ ಅನ್ನೋ ಆ ಥರ ಫೀಲ್ ಬರ್ತಾಯಿದೆ ನನಗೆ. ಚೆನ್ನಾಗಿದೆ ಎಲ್ಲ ಒಟ್ಟಿಗೆ ಸೇರಿ ಒಟ್ಟಿಗೆ ಸೀನ್ಸ್ ಮಾಡ್ತಾ ಇರೋದು. ಸೊ ಅವ್ರ ಜೊತೆ ಮಾಡೋ ಸೀನ್ಸ್ ಎಲ್ಲ ಅವ್ರು ನನಗೆ ತುಂಬ ದಿನದಿಂದ ಪರಿಚಯ ಅನ್ನೋ ಥರ ಸೀನ್ಸ್ ಇದೆ. ಸಕ್ಕತ್ತಾಗಿದೆ, ಚೆನ್ನಾಗಿ. ಆ್ಯಂಡ್ ನಾವೆಲ್ಲ ಕೆಲವರೊಬ್ಬರನ್ನ ತುಂಬ ಹಳೆಯ ಪರಿಚಯ, ತುಂಬ ಒಂದು 10-12 ವರ್ಷಗಳ ಹಿಂದೆ ಭೇಟಿಯಾಗಿರೋರೆಲ್ಲ ಇವಾಗ ಸಿಕ್ಕಿದ್ರು. ಸೊ ನಾವು ಅವ್ರ ಜೊತೆನೂ ಮಾತಾಡ್ತೀವಿ, ಹೇಗಿತ್ತಲ್ವ ಆವಾಗ ಮೀಟ್ ಆದಾಗ, ನಾವು ಪುಣ್ಯಕೋಟಿ ಮಾಡ್ತಿದ್ದಾಗ ಅಂತೆಲ್ಲ ಬರುತ್ತೆ. ಸೊ ಮತ್ತೆ ಒಂದು ದೊಡ್ಡ ಕುಟುಂಬ ಹೇಗೆ ಸೇರಿದಾಗ ಒಂದು ಫೀಲ್ ಬರುತ್ತೋ, ಡೆಫಿನೆಟ್ಲಿ ಕಲರ್ಸ್ ಕನ್ನಡ ನಮಗೆ ಈ ಗಣೇಶೋತ್ಸವದಲ್ಲಿ ಆ ಒಂದು ಭಾವನೆ ತಂದುಕೊಟ್ಟಿದೆ. ಸೊ ಎಂಜಾಯ್ ಮಾಡ್ತಾ ಇದ್ದೀರಾ? ಅಬ್ಸಲ್ಯೂಟ್ಲಿ. ಇಲ್ಲಿ ಈ ಸಲ ಮಗನ್ನ ಬಿಟ್ಟು ಬಂದಿದ್ದೀರಾ? ಹೌದು, ಅವನಿಗೂ ಹುಷಾರಿಲ್ಲ. ಸೊ ನಮ್ಮ ಯಜಮಾನ್ರು ಫೋನ್ ಮಾಡ್ತಾನೆ ಇರ್ತಾರೆ, ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ. ಬಟ್ ನೀವೇ ನೋಡ್ತಿದ್ದೀರಿ ಇಲ್ಲಿ ಇಷ್ಟೊಂದು ಜನ ಇರೋವಾಗ ನಾವು ಹಾಗೆ ನಮ್ಮೊಬ್ಬರದನ್ನು ಹೇಳೋಕ್ಕಾಗಲ್ಲ. ಸೊ ಗಾಡ್ಸ್ ಗ್ರೇಸ್ ನಮ್ಮ ಯಜಮಾನ್ರು ಅದನ್ನು ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಆದಷ್ಟು ಬೇಗ ಮುಗಿಸ್ಕೊಂಡು ಓಡ್ತಾ ಇರ್ತೀವಿ. ಸೊ ಇನ್ನೊಂದು 2-3 ಡೇಸ್ ಇದೆ, ಸಂಭ್ರಮದಲ್ಲಿ ಇರ್ತೀವಿ. ಮುಗಿದ್ಮೇಲೆ ಮನೆ. ಬೈ ನಮ್ಮನ್ನು ಕೇಳ್ತೀರಾ ನೀವು ಗಣೇಶ ಹಬ್ಬ ಎಲ್ಲ ಹೇಗೆ ಆಚರಿಸಿದ್ರಿ ಅಂತ? ನೀವು ಹೇಳಿ, ನಿಮ್ಮ ಗಣೇಶ ಹಬ್ಬದಲ್ಲಿ ನಿಮಗೇನು ಸ್ಪೆಷಲು, ನಿಮ್ದೇನು ಮೆಮೊರಿ? ನಾವು ಗಣೇಶ ಹಬ್ಬ ಅಂದ್ರೆ ಚಿಕ್ಕ ವಯಸ್ಸಿನಲ್ಲಿ ಇರ್ಬೇಕಾದ್ರೆ ಏರಿಯಾ ಗಣೇಶ ಅಂತ ಕೂರಿಸ್ತಾರೆ ನಮ್ಮೂರಲ್ಲಿ. ಸೊ ಎಲ್ಲರೂ ಅಂದ್ರೆ ಇಡೀ
ದೊಡ್ಡೋರೆಲ್ಲ ದೊಡ್ಡೋರು, ನಾವೆಲ್ಲ ಇಷ್ಟಿಷ್ಟೇ ಮಕ್ಕಳು, ಅವ್ರ ಜೊತೆ ಹೋಗಿ ನಾವು ಚಂದ ವಸೂಲಿ ಮಾಡ್ಕೊಂಬಂದು ಅವ್ರ ಜೊತೆ ಯಾವ ಗಣೇಶ ತರ್ತಾರೆ ಅಂತ ಕ್ಯೂರಿಯಾಸಿಟಿಯಲ್ಲಿ ಕಾಯ್ಕೊಂಡಿದ್ದು. ನಮ್ದೆಲ್ಲ ಕಾಂಪಿಟೇಷನ್ ಇರ್ತಿತ್ತು ಮೇಡಮ್ ರೋಡಲ್ಲಿ. ಅದೇ ರೋಡ್ ಕಾಂಪಿಟೇಷನ್ ಅಂದ್ರೆ ರಂಗೋಲಿ ಕಾಂಪಿಟೇಷನು, ತಟ್ಟೆ ಲೋಟ ಎಲ್ಲ ಕೊಡ್ತಾ ಇದ್ರು. ಸ್ಕೂಲಲ್ಲಿ ಆಡಿದೆ, ಏರಿಯಾದಲ್ಲಿ ಆಡಿಲ್ಲ, ಆಡ್ಸಿರ್ಲಿಲ್ಲ ಯಾರು. ನಾವ್ ಆಡಿದೀವಿ. ಇನ್ನೊಂದೇನಂದ್ರೆ ನಾನು ಮತ್ತೆ ನಾನು ಇನ್ನೊಂದ್ ಕಸಿನು ಸ್ವಲ್ಪ ಡಾನ್ಸ್ ಚೆನ್ನಾಗಿ ಮಾಡ್ತಿದ್ವಿ ಆಯ್ತಾ. ಯಾರೆಲ್ಲ ನೃತ್ಯ ಪ್ರದರ್ಶನ ಮಾಡ್ಬೇಕು ಹೆಸರು ಕೊಡಿ ಅಂದ್ರೆ ನಾವೇ ಅಂಕಲ್ 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 ನಮ್ಮ ಹೆಸರು ಬರ್ಕೊಳ್ಳಿ ಅಂತೆಲ್ಲ ಹೇಳಿ ಡಾನ್ಸ್ ಎಲ್ಲ ಮಾಡಿ ಇರೋ ಡ್ರೆಸ್ಸೇ ಹಾಕೊಂಡೆಲ್ಲ ಕ್ಯಾಸೆಟ್ ಎಲ್ಲ ತಗೊಂಡು ಹೋಗಿ ರೆಕಾರ್ಡ್ ಮಾಡಿಸಿ ಎಲ್ಲಿ ರಿವೈಂಡ್ ಮಾಡಿ ಅವ್ರು ಪ್ಲೇ ಮಾಡಿದಾಗ ಬರ್ಬೇಕು ಅವೆಲ್ಲ ಮಾಡ್ಕೊಂಬಂದ್ರೆ ನಮ್ಮ ಅಜ್ಜಿ ನಾವು ಬಂದ ತಕ್ಷಣ ನಮಗೆ ಆರತಿ ತಟ್ಟೆಯಲ್ಲಿ ದೃಷ್ಟಿ ತೆಗಿಯೋದು ಎಲ್ಲ ಮಾಡೋರು. ಆಮೇಲೆ ಅಯ್ಯೋ ನಮ್ಮ ಅಜ್ಜಿಗೆ ಎಷ್ಟು ಪ್ರೌಡ್ ಅಯ್ಯೋ ಬೀದಿಯವರೆಲ್ಲ ಹೇಳ್ತಿದಾರಮ್ಮ ನಿಮ್ಮ ಮೊಮ್ಮಕ್ಕಳಲ್ಲಿ ಡ್ಯಾನ್ಸ್ ಮಾಡಿದ್ರು ಅಂತೆಲ್ಲ. ಸೊ ಅದಾದ್ಮೇಲೆ ಇವಾಗ ಆಸ್ ಅನ್ ಆರ್ಟಿಸ್ಟ್ ಟಿವಿಲಿ ಕಾಣಿಸ್ಕೊಳ್ಳೋವಾಗ ಅವ್ರು ಹೇಳೋವಾಗ ನೋಡಿ ಪ್ರೀತಿ ಅನ್ನೋದು ಒಂದೇ, ಅದು ನಾವು ಬೀದಿಲಿ ಒಂದು ಗಣೇಶ ಇದಕ್ಕೆ ಕುಣಿದ್ರು ಅವ್ರು ನಮ್ಮನ್ನು ಸಂಭ್ರಮಿಸ್ತಾರೆ, ಒಂದು ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡ್ರು ಅದೇ ಪ್ರೀತಿ ಸಂಭ್ರಮ. ಸೊ ಅದು ಎಲ್ಲ ಡಾನ್ಸು ಆ ಥರದ್ದು ನೀವು ಹೇಳ್ದಂಗೆ ಕಾಂಪಿಟೇಷನ್ಸ್ ಅಲ್ಲೆಲ್ಲ ಪಾರ್ಟಿಸಿಪೇಟ್ ಮಾಡೋದು. ನಮ್ದು ಗಣೇಶ ಹಬ್ಬ ಅಂದ್ರೆ ಅದೇ ರೀತಿ ಎಲ್ಲ ರೋಡಲ್ಲೆಲ್ಲ ಗಣೇಶ ಕೂರ್ಸಿರ್ತಾರೆ, ಹೋಗಿ ಸಾಯಂಕಾಲ ಆಯ್ತಂದ್ರೆ ಒಂದು ಡಾನ್ಸ್ ಮಾಡಿ ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿ ಅದ್ರಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋ ಕ್ಯೂರಿಯಾಸಿಟಿ ಜಾಸ್ತಿ. ಚೆನ್ನಾಗಿ ಊಟ ಮಾಡಿ ಮಲ್ಗೋದು. 3 days ಆದ್ಮೇಲೆ ವಿಸರ್ಜನೆ, ಅವಾಗಂತೂ ಫುಲ್ ಡ್ಯಾನ್ಸ್. ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡ್ಕೊಂಡು ಹೋಗೋದು ಗಣೇಶ ಹಿಂದೆ. ಸೊ ತುಂಬಾ ಚೆನ್ನಾಗಿರುತ್ತೆ ಅದು ಎಕ್ಸ್ಪೀರಿಯನ್ಸ್. ಈಗ ಬೆಂಗಳೂರಿನಲ್ಲಿ ಅದು ಒಂದು ಸ್ವಲ್ಪ ಸಂಪ್ರದಾಯ ಕಡಿಮೆ ಆಗ್ತಾ ಬರ್ತಿದೆ. ಎಕೋ ಫ್ರೆಂಡ್ಲಿ ಗಣೇಶಗಳೀಗ ಜಾಸ್ತಿ ಆಗಬೇಕಾಗಿದೆ. ಸೊ ನಿಮ್ಮ ಮನೇಲಿ ಹೇಗಿರುತ್ತೆ ಈ ವರ್ಷದ ಸೆಲೆಬ್ರೇಷನ್, ಕಲರ್ಸ್ ಕನ್ನಡ ಬಿಟ್ಟು ನಿಮ್ಮ ಮನೇಲಿ? ಸೊ ನಮ್ಮ ಮನೇಲಿ ಪ್ರತಿಯೊಂದು ಹಬ್ಬನೂ ಸ್ವಲ್ಪ ಸರಳವಾಗೇ ಆಗುತ್ತೆ. ಯಾಕೆ ಅಂದರೆ ನಾನು ನಮ್ಮ ಯಜಮಾನರು ನಮ್ಮ ಮಾವ ನನ್ನ ಮಗ, ಸೊ ನನಗೆ ಅಲ್ಲಿ ಹೆಲ್ಪಿಂಗ್ ಅಂತ ಎಲ್ಲ ಗಂಡಸರುಗಳೇ ಇರೋದ್ರಿಂದ ಸೊ ನನಗೆಲ್ಲ ಮಾಡೋಕ್ಕಾಗಲ್ಲ. ಸೊ ಅಡುಗೆ ಕಡೆ ಕಾನ್ಸಂಟ್ರೇಟ್ ಮಾಡಿದಾಗ ಇವ್ರ ಈ ಕಡೆ ಪೂಜೆ ನೋಡ್ಕೊಳ್ಳೋದ್ರಿಂದ ಸಿಂಪಲಾಗಿ ಆಗುತ್ತೆ. ಮತ್ತು ಈಗ ನನ್ನ ಮಗನಿಗೆ ಸ್ಕೂಲಲ್ಲಿ ಹೇಳ್ಕೊಟ್ಬಿಟ್ಟಿದ್ದಾರೆ ಗಣಪತಿ ಬಪ್ಪ ಮೌರ್ಯ ಮಂಗಳ ಮೂರ್ತಿ ಮೌರ್ಯ, ಅವನು ಕೂತ್ರೆ ನಿಂತ್ರೆ ಹೇಳ್ತಾನೆ ಇರ್ತಾನೆ. ಅದಕ್ಕೆ ಅವನಿಗೋಸ್ಕರ ಗಣೇಶ ತಂದು ಈ ಸತಿ ಕೂಡಿಸಿ ಅವನಿಗೊಂದು ಇದನ್ನ ಇವತ್ತಿಂದ ಶುರು ಮಾಡೋಣ ಈ ವರ್ಷದಿಂದ ಅಂತಾನು ಅನ್ಕೊಂಡಿದ್ದೀವಿ. ನಮ್ಮ ಮನೇಲಿ ಅಂದ್ರೆ ಇಷ್ಟು ದಿನ ಅಮ್ಮ ಮನೇಲಿ ಅರ್ಶನದ ಗಣಪತಿ, ಪುಟ್ಟ ಗಣೇಶ ಅವ್ರ ಮನೆಗೆ ಬಂದ್ಬಿಡ್ತಾನಲ್ಲ. ಹೌದು ಅಲ್ಲ, ನಮ್ಮ ಮನೇಲಿ ಅರ್ಶನದ ಗಣೇಶ ಮಾಡಿ ಕೂರಿಸ್ತಿದ್ವಿ. ಈಗ ನಾನು ನನ್ನ ಗಂಡ ಇಬ್ರೇ ಇದೀವಲ್ಲ, ಈಗ ಯಾವ ತರ ಗಣೇಶ ಹಬ್ಬ ಮಾಡ್ತೀವಿ ಗೊತ್ತಿಲ್ಲ. ಆತರ ಮಾಡಿ ಪುಟ್ಟ ಗಣೇಶ ನೋಡಿ ಹಿಂಗೆ ಹಿಂಗೆ ಗಿರಿಜಾ ಹಿಂಗೆ ರೇಗ್ಸೋದು, ಕಾಲು ಎಳಿಯೋದು, ಈ ತರ. ಇದು ಒಳ್ಳೇದು ಬಯಸಿದ್ದ ಏನು ಕಾಲು ಎಳ್ದಿದ್ದ ಒಳ್ಳೇದು ಪೊಲುಕಿದ್ದು. ನಮ್ಮ ಪ್ರಶ್ನೆ ಈಗ ಮೀನಾ ರಾಜ್ಯವೇ ಖುಷಿ ಪಡುವ ಸುದ್ದಿ ಇಲ್ಲ, ಈಗ ನಂದಗೋಕುಲ ನಡೀತಾ ಇದೆ, ನೋಡುವ. ಕಳ್ಳಿ ಅವಳು ನಮಗ್ ಸೆಟಲ್ ಎಲ್ಲ ಹೇಳ್ತಿರ್ತಾಳೆ, ನನ್ಗೆ ನಾನು ಶ್ರವಣ್ ಸರ್ಗೆ ಹೇಳ್ತೀನಿ, ಅವಾಗ ಶ್ರವಣ್ ಸರ್ ನಾನು ಪ್ರೆಗ್ನೆಂಟ್ ಇರೋ ಥರನೇ ತೋರಿಸ್ಲಿ, ನಾನು ಅವಾಗಲೂ ಅವಳಿಗೆ ಸೀರಿಯಲ್ಲು ಇಷ್ಟ. ಆ ಕಡೆ ಫ್ಯಾಮಿಲಿ ಪ್ಲ್ಯಾನ್ ಮಾಡಿಕೊಂಡು ಫ್ಯಾಮಿಲಿ ಕೂಡ ಎಕ್ಸ್ಟೆಂಡ್ ಮಾಡಬೇಕು ಅನ್ನೋದು ಅವಳ ಆಸೆ. ಸೊ ಅವಳು ಎಷ್ಟು ಸೊ ಹಂಗಾಗಿ ಅವಳು ಎಷ್ಟು ಖುಷಿ ಪಡ್ಕೊಂಡು ಹೇಳ್ತಿರ್ತಾಳೆ. ಮತ್ತೆ ನನ್ಗೆ ಅವಾಗ ಅನ್ಸೋದು ನೋಡು ಅವಳಿಗೆ ಎರಡೂ ಕಡೆ ಒಲವಿದೆ, ನಿಂಗೆ ಹಂಗೆ ಆಗಲಿ ಅಂತಾನೆ ನಾವು ಬಯಸ್ತೀವಿ. ಸೊ ವಿ ಆರ್ ಆಲ್ಸೋ ವೇಟಿಂಗ್. ಏನಂತ ಇವಾಗ ಬೇಡ, ನಾನು ಅದು ಮಾಡ್ತೀನಿ, ಅದು ನಿನ್ನ ಕೈಲಿಲ್ಲ. ಐ ಮೀನ್ ನಮ್ಮ ಇಟ್ಸ್ ಆಲ್ ಡಿಸ್ಟೆಂಟ್, ಅದಾಗುತ್ತೆ ಪಟ್ ಅಂತ ಆಗುತ್ತೆ ಅಷ್ಟೇ. ಆಕ್ಸೆಪ್ಟ್ ಇಟ್ ಅಷ್ಟೇ ಅತ್ತೆ ಹೇಳಿದಾಗೇನೆ. ನಮ್ದೆಲ್ಲ ಕೇಳ್ತೀರಾ, ತಮ್ದೆ ಯಾವಾಗ ಹೇಳಿ ಮದುವೆ? ಇನ್ನು 1 ವರ್ಷ 2 ವರ್ಷ ಆದ್ಮೇಲೆ ಪ್ಲಾನಿಂಗ್ ಮಾಡ್ಕೊಂತ ಇದೀವಿ. ಅಂದ್ರೆ ಫಸ್ಟ್ ಕೆಲ್ಸ ಆಮೇಲೆ ಮದ್ವೆ ಅಂತ. ಮದ್ವೆ ಆದ ಕರಿತೇನೆ ಮೇಡಮ್. ನೋಡೋಣ ಮೇಡಮ್, ನಮ್ದೆಲ್ಲ ಗೌರಿಬಿದನೂರು ಟೌನು. ಸೊ ಯಾವ್ದಾದ್ರು ಚೆನ್ನಾಗಿರೋದು ಮನೇಲಿ ಹುಡ್ಕಿದ್ರೆ ಪ್ಲಾನಿಂಗ್ ಮಾಡ್ತಾ ಇದೀವಿ ಇನ್ನು. ಥ್ಯಾಂಕ್ ಯು ಸೋ ಮಚ್. ನಮ್ಮ ಗ್ಯಾರಂಟಿ ನ್ಯೂಸ್ ವೀಕ್ಷಕರಿಗಾಗಲೇ ಹಬ್ಬದ ಪ್ರಯುಕ್ತ ನೋಡ್ತಾ ಇರ್ತಾರೆ. ಸೊ ಹೇಳಿ, ನಿಮ್ಮ ಒಂದು ವಿಶಸ್ನ ಹೇಳಿ. ಹಾಗೆ ಏನಾದರೂ ಹೇಳೋದಿತ್ತು ಅಂತಂದರೆ ದಯವಿಟ್ಟು ಹೇಳ್ಬೋದು.
ಸೊ ಇಷ್ಟೊತ್ತು ಮಾತಾಡಿದ್ವಿ. ಗಣೇಶ ಹಬ್ಬ ಅಂದ್ರೇನೆ ಒಂದು ಸಂಭ್ರಮ, ಅದರಲ್ಲೂ ಮಕ್ಕಳಿಗೆ ತುಂಬಾ ಖುಷಿ ಕೊಡುವಂತ ಹಬ್ಬ. ಗಣೇಶ ಅಂದ್ರೆ ಮಕ್ಕಳ ಫ್ರೆಂಡ್ ತರ. ಸೊ ನಮ್ಮ ಹರಿಕತೆಯಲ್ಲೂ ಯಾವಾಗ್ಲೂ ಹೇಳ್ತಿರ್ತಾರೆ, ಗಣೇಶ ಹಬ್ಬ ಅಂದ ಕೂಡ ಮಕ್ಕಳೆಲ್ಲ ಗಣೇಶ ಬಂದ, ಕಾಯಿ ಕಡುಬು ತಿಂದ, ಹೊಟ್ಟೆ ಮೇಲೆ ಗಂಧ, ಚಿಕ್ಕ ಕೆರೆಯಲ್ಲಿ ಬಿದ್ದ, ದೊಡ್ಡ ಕೆರೆಯಲ್ಲಿ ಎದ್ದ ಅಂತ ನಾವು ಹಾಡ್ಕೊಂಡೇನೋ ಹೋಗ್ತೀವಿ. ಆದ್ರೆ ಅದರ ಅರ್ಥ ಏನು ಅಂತ ನಾವು ಹೇಳ್ಬೇಕು ನಮ್ಮ ಮಕ್ಕಳಿಗೆ, ಅಥವಾ ಅದರ ಅರ್ಥ ನಾವು ತಿಳಿಯೋದಕ್ಕೆ ಹೋದಾಗ, ಗಣೇಶ ಬಂದ ಅಂದ್ರೆ ಯಾರು? ಸಿದ್ಧಿ ಬುದ್ಧಿ ವಿನಾಯಕ, ಪಾರ್ವತಿ ಪರಶಿವನ ಪ್ರಿಯ ಸುತ, ವಿಘ್ನೆಗಳಿಗೆಲ್ಲ ಆತನೇ ಎಲ್ಲ ವಿಘ್ನೆಗಳನ್ನ ನಿವಾರಣೆ ಮಾಡುವನು, ವಿದ್ಯೆಗೆ ಅಧಿನಾಯಕ ಅಂತ. ಹಾಗೆ ಗಣೇಶ ಬಂದ, ಕಾಯಿ ಕಡುಬು ತಿಂದ. ಕಾಯಿ ಕಡುಬು ನೋಡೋಕೆ ಹೇಗಿರುತ್ತೆ? ಮೇಲ್ಗಡೆ ಅಕ್ಕಿ ಹಿಟ್ಟಿನಲ್ಲಿ ಮಾಡಿರುವಂತ ಹೊದಿಕೆ, ಅದರ ಒಳಗಡೆ ಸಿಹಿ ಹೂರ್ಣ. ನಾವು ಕೂಡ ಮನುಷ್ಯ ನೋಡೋದಕ್ಕೆ ಹೇಗಿದ್ರೂ ಪರವಾಗಿಲ್ಲ, ಆದ್ರೆ ಆತನ ಆಲೋಚನೆ ಮನಸ್ಸು ಹೂರ್ಣದಷ್ಟೇ ಸಿಹಿಯಾಗಿರಬೇಕು ಅಂತಾರೆ. ಹೊಟ್ಟೆ ಮೇಲೆ ಗಂಧ, ಗಂಧ ಅಂದ್ರೆ ಸುವಾಸನೆ. ನಾವು ಆದಷ್ಟು ಎಲ್ಲರಿಗೂ ಸುವಾಸನೆಯನ್ನ, ಸುಗಂಧವನ್ನೇ ಪಸರಿಸುವಂತವರಾಗಬೇಕು. ಚಿಕ್ಕೆರೆಯಲ್ಲೇನೋ ಬಿದ್ದ, ಆದ್ರೆ ದೊಡ್ಡ ಕೆರೆಯಲ್ಲಿ ಯಾಕೆ ಎದ್ದ? ಅಜ್ಞಾನ ಎನ್ನುವಂಥ ಚಿಕ್ಕ ಕೆರೆಯಲ್ಲಿ ಬಿದ್ದು ಸುಜ್ಞಾನ ಎನ್ನುವಂಥ ದೊಡ್ಡ ಕೆರೆಯಲ್ಲಿ ಎದ್ದ. ಅಂಥ ಗಣೇಶ ಈ ವರ್ಷವೂ ಬಂದಿದ್ದಾನೆ, ಹಿಂದೆನೂ ಬಂದಿದ್ದ, ಇನ್ನು ಮುಂದಲೂ ಬರ್ತಲೇ ಇರ್ತಾನೆ. ಅಂದಮೇಲೆ ಆ ಗಣೇಶ ನಮ್ಮೆಲ್ಲರ ಅಜ್ಞಾನವನ್ನು ಹೋಗಲಾಡಿಸಿ ಎಲ್ಲರಿಗೂ ಸುಜ್ಞಾನವನ್ನ, ಸಮೃದ್ಧಿಯನ್ನ ಉಂಟು ಮಾಡಲಿ ಅಂತ ಹೇಳ್ತಾ, ನಮ್ಮ ಗ್ಯಾರಂಟಿ ಟಿವಿಯ ವೀಕ್ಷಕರು ಕೂಡ ಯಾರೆಲ್ಲ ಈ ಕಾರ್ಯಕ್ರಮವನ್ನು ನೋಡ್ತಿದ್ದೀರೋ, ನಿಮ್ಮೆಲ್ಲರಿಗೂ ಆ ಭಗವಂತನ ಸಂಪೂರ್ಣ ಆಶೀರ್ವಾದ ಇರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಲೇ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಅದೇ ಈ ಲೈನ್ಸ್ ನನ್ಗೆ ಈ ತರ ಏನಾದ್ರು ಕೇಳ್ತಾ ಇದ್ರೆ ಅರ್ಥಪೂರ್ಣವಾಗಿ ಹೇಳ್ತಿರ್ತಾರಲ್ಲ, ಇನ್ನು ಏನೋ ಇದ್ರು ಹೇಳಿ ಅಂತ ಅನ್ಸ್ತಾ ಇರುತ್ತೆ ನನಗೆ. ಅದು ಗಣೇಶ ಹಬ್ಬ ವಿಶೇಷ ಅಂದ್ಕೊಂಡು ಇದೇ ನೆನಪಾಗತ್ತೆ. ನಾವು ಹಬ್ಬನೂ ಆಚರಿಸ್ತೀವಿ, ನಮ್ಮ ಆಚರಣೆಯ ಹಿಂದೆ ಎಷ್ಟು ಅರ್ಥ ಇರುತ್ತೆ, ಅದನ್ನ ನಾವು ಮಕ್ಕಳಿಗೆ ಹೇಳ್ಕೊಟ್ರೆ ಮಕ್ಕಳು ಕೂಡ ಅದನ್ನ ಅರ್ಥಗರ್ಭಿತವಾಗಿ ಮಾಡ್ಕೊಂಡು ಹೋಗ್ತಾರೆ ಅನ್ನೋದು. ಸುಮೀನಮ್ಮ ಹೇಳಿ. ಇಷ್ಟು ಹೇಳಿದ್ಮೇಲೆ ನಾ ಇನ್ನೇನು ಹೇಳಿ, ಎಲ್ರಿಗೂ ವಿಶಸ್ ಅಷ್ಟೇ ಹೇಳ್ಬೋದು. ಸಿಹಿಯಾದ ಮಾತುಗಳನ್ನ ಹೇಳಿ. ಎಲ್ರಿಗೂ ಆ ಗಣೇಶ ಒಳ್ಳೇದ್ ಮಾಡ್ಲಿ, ಸುಖ ಶಾಂತಿ ನೆಮ್ಮದಿ ಆಯುಷು ಆರೋಗ್ಯ ಎಲ್ಲರಿಗೂ ಸಿಗ್ಲಿ ಅಂತ ಕೇಳ್ಕೊಂತೀನಿ. ಹಾಗೆ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ನಿಮ್ಮಿಬ್ರು ನೋಡ್ತಿದ್ರೆ ಯಾರ ಕಣ್ಣು ಕೂಡ ನಿಮ್ಮಿಬ್ರ ಮೇಲೆ ಬೀಳ್ಬಾರ್ದು, ದೃಷ್ಟಿ ತೆಗೆದ್ಬಿಡಿ. ಖುಷಿ ಖುಷಿಯಾಗಿ ನಗ್ನಗ್ತಾ ಇರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಥ್ಯಾಂಕ್ ಯು. 100% ನಾನು ಅಶ್ಯೂರ್ ಮಾಡ್ತೀನಿ ನಮ್ಮ ವೀಕ್ಷಕರು ಎಂಜಾಯ್ ಮಾಡಿರ್ತಾರೆ. ಚೆನ್ನಾಗಿದೆ. ನಿಮ್ಮ ಜೊತೆ ನಾವು ಕೂತು ಮಾತಾಡ್ತಿದ್ದೀವಿ ಅಂದ್ರೆ ಖಂಡಿತ ನಿಮ್ಮನ್ನ ನಿಮ್ಮ ವೀಕ್ಷಕರು ಎಷ್ಟು ಇಷ್ಟಪಡ್ತಾರೋ ನಮ್ಮನ್ನು ಅದೇ ರೀತಿ ಆಕ್ಸೆಪ್ಟ್ ಮಾಡಿ ಇಷ್ಟಪಡ್ತಾರೆ ಅಂತ. ನಿಮಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ್ಯಂಡ್ ಪ್ರತಿ ಸತಿ ನೀವೆಲ್ಲೇ ಸಿಕ್ಕಿದ್ರು ನಮ್ಮನ್ನ ಬಹಳ ಅಪ್ಯಾಯಮಾನವಾಗಿ ನೋಡ್ತೀರಾ. ಆ ಪ್ರೀತಿಗೆ ನಾವು ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಹಾಗಾಗಿ ನಿಮ್ಮ ಜೊತೆ ಕೂತು ಕಳಿತೀವಲ್ಲ, ದಟ್ ಇಟ್ ಸೆಲ್ಫ್ ಇಸ್ ಪ್ರೈಸ್ಲೆಸ್ ಫಾರ್ ಅಸ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ತುಂಬ ಖುಷಿ ಆಯಿತು ನಿಮ್ಮಿಬ್ರ ಜೊತೆ ಮಾತಾಡಿ. ಅದೇ ಹೇಳ್ದಂಗೆ ಹೀಗೆ ಇರಿ, ನಗ್ನಗ್ತಾ ಇರಿ, ಖುಷಿಯಾಗಿರಿ. ನಂದ ಗೋಕುಲ ಸೀರಿಯಲ್ ಕೂಡ ಇನ್ನೂ ಯಶಸ್ಸನ್ನ ಕಾಣಲಿ. ಅಂದರೆ ಈಗಾಗಲೇ ಸಾಕಷ್ಟು ಪಾಪ್ಯುಲಾರಿಟಿ ಸಿಕ್ಕಿದೆ, ಇನ್ನೊಂದು ಫಸ್ಟ್ ಟಾಪ್ 1ಗೆ ಹೋಗಲಿ ಅಂತ ನಾವು ವಿಶಸ್ ಮಾಡ್ತಾ, ಈ ನಿಮ್ಮ ಎಲ್ಲ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ನಮ್ಮ ಗ್ಯಾರಂಟಿ ನ್ಯೂಸಿಂದ ಆಲ್ ದ ಬೆಸ್ಟ್ ಹೇಳ್ತೀನಿ. ಹಾಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ, ಇದಾಗಿತ್ತು ಅತ್ತೆ ಸೊಸೆಯ ಕಾಂಬಿನೇಷನ್, ಹಾಗೆ ಕಾನ್ವರ್ಸೇಷನ್. ನಾನಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ದೀನಿ ಇವ್ರ ಮಾತುಗಳನ್ನು. ಇವರು ಹೀಗೇ ಇರಲಿ, ಹೀಗೆ ನಗ್ನಗ್ತಾ ಖುಷಿಯಾಗಿರಲಿ ಅಂತ ಹಾರೈಸೋಣ. ಹಾಗೆ ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ರೂಪೇಶ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.